ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್, ಪಿಟ್ಸ್ ಇಂಡಿಯಾ ಕಾಯ್ದೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಪಿಟ್ಸ್ ಇಂಡಿಯಾ ಆಕ್ಟ್, ಪಿಟ್ಸ್ ಇಂಡಿಯಾ ಕಾಯ್ದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆದಂತ ಕ್ವಶನ್. ಯಾವ ಇಯರ್ ಇದು? ಇಯರ್ ಕೂಡ ಕೇಳ್ತಾ ಹೋಗ್ತಾರೆ. ಯಾವ ಇಯರ್ ಇದು? 1784 ಪಿಟ್ಸ್ ಇಂಡಿಯಾ ಆಕ್ಟ್. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೂಡ ಕೇಳಿರ್ತಾರೆ. ಯಾಕೆ ಬಂತು ಇದು 1784 ಕಾಯ್ದೆ ಯಾಕೆ ಬಂತು? ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮಾತಾಡ್ತಾ ಇದೀವಿ. ಏನ್ ಹೇಳಿದ್ವಿ? 1773ರಲ್ಲಿ ನಾವು ರೆಗ್ಯುಲೇಟಿಂಗ್ ಆಕ್ಟ್ ಬಂದಿತ್ತು. ಯಾಕೆ? ಬ್ರಿಟಿಷ್ ಪಾರ್ಲಿಮೆಂಟ್ ಅನ್ನುವಂಥದ್ದು, ಬ್ರಿಟಿಷಿನ ಪಾರ್ಲಿಮೆಂಟ್, ಬ್ರಿಟಿಷಿನ ಸಂಸತ್ತು ಭಾರತದಲ್ಲಿರುವಂತಹ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ರೆಗ್ಯುಲೇಟಿಂಗ್ ಆಕ್ಟ್ ಬಂದಿತ್ತು. ಅದಾದ ನಂತರ ಮತ್ತೆ ಯಾಕೆ ತಂದ್ರು ಇದನ್ನ? ನಾವು ಏನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ವಿ? 1773 ಆದ್ಮೇಲೆ 20 ವರ್ಷಗಳ ನಂತರ, ಅಂದ್ರೆ ನೆಕ್ಸ್ಟ್ 1793ರಲ್ಲಿ ಬರ್ಬೇಕಾಗಿತ್ತು ಕಾಯ್ದೆ. ಆದ್ರೂ ಬೇಗನೆ ಯಾಕೆ ಬಂತು? ಬೇಗ ಯಾಕೆ ಬಂತು ಅಂದ್ರೆ 1773ರಲ್ಲಿ ಏನೇನು ಕಾಯ್ದೆಗಳನ್ನ ಇವರು ಜಾರಿಗೆ ತಂದಿದ್ರು ಬ್ರಿಟಿಷ್ ಪಾರ್ಲಿಮೆಂಟ್ ಅವರು, ಅದನ್ನ ಈಸ್ಟ್ ಇಂಡಿಯಾ ಕಂಪನಿ ಸರಿಯಾಗಿ ಪಾಲನೆ ಮಾಡಲಿಲ್ಲ, ಅವ್ರ ತಕ್ಕಂಗೆ ನಡ್ಕೊಳ್ಳಿಲ್ಲ. ಅದಕ್ಕೆ 1773ರಲ್ಲಿ ಇರುವಂತ ಕೆಲವು ಕಾಯ್ದೆಗಳಲ್ಲಿ ಆ ಲೋಪದೋಷಗಳನ್ನ ಸರಿಪಡಿಸೋದಕ್ಕೆ ತಂದಂತ ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ. ಕೆಲವು ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟು 4 ಹೇಳಿಕೆಗಳನ್ನ ಕೊಡ್ತಾರೆ. 1773ರಲ್ಲಿ ಕಾಯ್ದೆಯಲ್ಲಿ ಇರತಕ್ಕಂತ ಕೆಲವು ತಪ್ಪುಗಳನ್ನ ಸರಿಪಡಿಸಲು ತಂದಂತ ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಕೊಟ್ಟರೆ ಹೇಳಿಕೆ ಸರಿಯೋ ತಪ್ಪು? ಎಸ್, ಇಟ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್. ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೇಳ್ತಾರೆ. ಸೊ ಇದು ಕೂಡ ನೆನ್ಪಿಡ್ಬೇಕು ನಿಮಗೆ. ಫಸ್ಟ್ ಪಾಯಿಂಟ್ ಏನಾಗುತ್ತೆ ಸ್ನೇಹಿತರೆ? ಪಿಟ್ಸ್ ಇಂಡಿಯಾ ಕಾಯ್ದೆ ಅಂದ ತಕ್ಷಣ 1773 ಕಾಯ್ದೆಯಲ್ಲಿ ಏನೇನು ಲೋಪದೋಷಗಳಿದ್ದು ಅದನ್ನ ಸರಿಪಡಿಸೋದಕ್ಕೆ ಬಂದಂತ ಕಾಯ್ದೆ 1784 ಪಿಟ್ಸ್ ಕಾಯ್ದೆ. ಪಿಟ್ಸ್ ಅಂತ ಯಾಕೆ ಬಂತು ಹೆಸರು? ಯಾಕಂದ್ರೆ ಆಗಿನ ಟೈಮ್ ಅಲ್ಲಿ ಬ್ರಿಟನ್ ನಲ್ಲಿರುವಂತ ಪ್ರಧಾನಿ ಹೆಸರು ಪಿಟ್ಸ್ ಅನ್ನುವಂಥದ್ದು ಇರೋದ್ರಿಂದ ಅದಕ್ಕೆ ಅವರ ಹೆಸರ ಮೇಲೆ ಕಾಯ್ದೆ ಆಯ್ತದು. ಓಕೆ, ಅಷ್ಟೇ. ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನುವಂಥದ್ದು ಇಲ್ಲಿ ಮತ್ತು ಅದೊಂದು ಸಿಂಪಲ್ ಬೇಸಿಕ್ ಕ್ವಶನ್ ಆಯ್ತು. ಮತ್ತೊಂದು ಕ್ವಶನ್ ಏನ್ ಕೇಳ್ತಾರೆ ನಿಮಗೆ ಇಲ್ಲಿ? ಬೋರ್ಡ್ ಆಫ್ ಕಂಟ್ರೋಲ್. ನೀವು ಕೇಳಿದಿರಲ್ಲ ಕ್ರಿಕೆಟ್, BCCI, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಆತರ ಇದೆಯಲ್ಲ, ಈ ತರ BCCI ಆ ತರದಲ್ಲ. ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅಂದ್ರೆ ಕ್ರಿಕೆಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಇದೆಯಲ್ಲ ಅದೇ ತರ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಹೊಸದನ್ನ ಸ್ಟಾರ್ಟ್ ಮಾಡಿದ್ರು. ಇದನ್ನೇ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಏನಂತ? ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಏನಂತ ಕೇಳಿದ್ದಾರೆ? ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಇದನ್ನ ಯಾವ ಕಾಯ್ದೆ ಮೂಲಕ ತರಲಾಯಿತು ಅಂತ ಕೇಳ್ತಾರೆ. ಯಾವ ಕಾಯ್ದೆ ಮೂಲಕ? ಬೋರ್ಡ್ ಆಫ್ ಕಂಟ್ರೋಲ್ ಸಾಕಷ್ಟು ಬಾರಿ ಕೇಳಿದ್ದಾರೆ. ಇದನ್ನ 1784 ಕಾಯ್ದೆ ಮೂಲಕ ತರಲಾಯಿತು. ಯಾಕೆ ತಂದ್ರು ಅಂದ್ರೆ ಪೊಲಿಟಿಕಲ್ ಸಿಸ್ಟಮ್ ಅನ್ನ ಸರಿಪಡಿಸೋದಕ್ಕೆ. ಅಂದ್ರೆ ಮೊದ್ಲು ಏನಾಕಿತ್ತು? ಈಸ್ಟ್ ಇಂಡಿಯಾ ಕಂಪನಿ ಒಂದೇ. ಏನ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಮಾತಾಡ್ತಿದೀವಲ್ಲ, ಈ ಈಸ್ಟ್ ಇಂಡಿಯಾ ಕಂಪನಿ 2 ಕೆಲಸವನ್ನ ಮಾಡ್ತಿತ್ತು. ಯಾವ್ದದು 2 ಕೆಲಸ? ಒಂದು ಕಾಮರ್ಸ್ ಅಂದ್ರೆ ವಾಣಿಜ್ಯ, ವ್ಯಾಪಾರವನ್ನ ನೋಡ್ಕೊಳ್ಳೋದು, ಅದೊಂದು ಕೆಲಸ. ಆಮೇಲೆ ಅಲ್ಲಿ ನಮ್ಮ ರಾಜಕೀಯ ವಿಚಾರಗಳನ್ನ, ಭಾರತದಲ್ಲಿರುವಂತ ಅಲ್ಲಿ ಆಡಳಿತ ನಡೆಸೋದು ಕೂಡ ಈಸ್ಟ್ ಇಂಡಿಯಾ ಕಂಪನಿ. 2 ಕೆಲಸ. ಯಾವುದು? ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದು, ಟ್ರೇಡ್ ಕಾಮರ್ಸ್ ಸಂಬಂಧಪಟ್ಟದ್ದು. ಆಮೇಲೆ ಇನ್ನೊಂದು ಕೆಲಸ ಏನ್ ಮಾಡ್ತಿದ್ರು? ಒಂದು ಕಾಮರ್ಸ್ ಆಯ್ತು, ಇನ್ನೊಂದು ಏನಿದೆ? ಪೊಲಿಟಿಕಲ್ ಅಫೇರ್ಸ್ ಅಂದ್ರೆ ರಾಜಕೀಯ ಆಡಳಿತಾತ್ಮಕ ವಿಷಯಗಳನ್ನ ಕೂಡ ಈಸ್ಟ್ ಇಂಡಿಯಾ ಕಂಪನಿನ ಮಾಡ್ತಿತ್ತು. ಈ ತರ ಆದ್ರೆ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಮಾತು ಕೇಳಲ್ಲ ಅಂತ ಯಾರು ಚೇಂಜ್ ಮಾಡ್ತಾರೆ ಇದನ್ನ? 1784 ಕಾಯ್ದೆನ ಬ್ರಿಟಿಷಿನ ಪಾರ್ಲಿಮೆಂಟ್, ಬ್ರಿಟಿಷಿನ ಪ್ರಧಾನಮಂತ್ರಿ ಪಿಟ್ಸ್ ಅನ್ನುವಂಥವ್ರು ಚೇಂಜ್ ಮಾಡ್ತಾರೆ. ಏನಂತ ಮಾಡ್ತಾರೆ? ಇಲ್ಲಿ ಪೊಲಿಟಿಕಲ್ ಇದೆಯಲ್ಲ, ರಾಜಕೀಯ, ಭಾರತದಲ್ಲಿ ನಡೆಯುವಂತ ರಾಜಕೀಯ ಆಗುವಗಳ ಬಗ್ಗೆ ಡಿಸಿಷನ್ ತಗೊಳ್ಳೋದು ಯಾರ್ದು ಕೆಲಸ? ಬೋರ್ಡ್ ಆಫ್ ಕಂಟ್ರೋಲ್. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಯಾವುದಕ್ಕೆ ತರಲಾಯಿತು, ಏನಕ್ಕೋಸ್ಕರ ತರಲಾಯಿತು? ಯಾಕೆ ಅಂದ್ರೆ ಭಾರತದಲ್ಲಿ ಇರುವಂತಹ ರಾಜಕೀಯ ವ್ಯವಹಾರಗಳನ್ನ ನೋಡ್ಕೊಳ್ಳೋದಕ್ಕೆ. ಮತ್ತೆ ಈಸ್ಟ್ ಇಂಡಿಯಾ ಕಂಪನಿ ಇತ್ತಲ್ಲ, ಅದೇನ್ ಮಾಡ್ತಿತ್ತು? ಅದು ಕೇವಲ ಕಮರ್ಷಿಯಲ್ ಅಷ್ಟೇ. ನೀವು ವ್ಯಾಪಾರ ಮಾಡಕಷ್ಟೇ ಬಂದ್ರಿ, ವ್ಯಾಪಾರ ಮಾಡಕಷ್ಟೇ ಇದ್ಬಿಡಿ, ಈ ತರ ಚೇಂಜ್ ಮಾಡಿದ್ರಿ. ಯಾಕಂದ್ರೆ 1773 ಕಾಯ್ದೆಯಲ್ಲಿ ಏನೇನ್ ಹೇಳಿದ್ರು ಅದನ್ನ ಇವರು ಈಸ್ಟ್ ಇಂಡಿಯಾ ಕಂಪನಿ ಪಾಲನೆ ಮಾಡ್ಲಿಲ್ಲ. ಅದಕ್ಕೆ ಅಲ್ಲಿರುವಂತಹ ಸರಿತಪ್ಪುಗಳನ್ನ ಅಲ್ಲಿ ಸರಿ ಮಾಡ್ಬೇಕನ್ನೋ ಉದ್ದೇಶದಿಂದ ಪೊಲಿಟಿಕಲ್ ಅನ್ನ ಬೋರ್ಡ್ ಆಫ್ ಕಂಟ್ರೋಲ್ ಕೊಡ್ತಾರೆ, ಮತ್ತು ಕಾಮರ್ಸ್ ಅನ್ನ ಯಾರು ನೋಡ್ತಾರೆ? ಇಲ್ಲಿದಾರಲ್ಲ, ಆಗಲೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ನಾವು, ಕಮರ್ಷಿಯಲ್ ವಿಚಾರವನ್ನ COD ಅವ್ರು ನೋಡ್ತಾರೆ. COD ಅಂದ್ರೆ ಏನು? COD ಅಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್. ಯಾವಾಗಾಗಿತ್ತಿದು? 1773 ಕಾಯ್ದೆ ಮೂಲಕ ಆಗಿತ್ತಲ್ಲ, ಕೋರ್ಟ್ ಆಫ್ ಡೈರೆಕ್ಟರ್ ಅಂತೇಳಿ. ಅಂದ್ರೆ ಇಲ್ಲಿ ಕಂಪನಿಯ ನಿರ್ದೇಶಕರುಗಳು, ಕೋರ್ಟ್ ಆಫ್ ಡೈರೆಕ್ಟರ್, ನಿರ್ದೇಶಕ ಮಂಡಳಿ, ಕೋರ್ಟ್ ಆಫ್ ಡೈರೆಕ್ಟರ್. ಓಕೆ, ಇವ್ರು ಏನಂತೀವಿ? ಕೋರ್ಟ್ ಆಫ್ ಡೈರೆಕ್ಟರ್ ಅನ್ನುವಂಥದ್ದು ಅವರು 1773ರಲ್ಲಿ ಅವ್ರು ಏನ್ ಕೆಲಸ ಮಾಡ್ಬೇಕಪ್ಪ? ಅವ್ರ ಕೆಲಸ ಇರುವಂತದ್ದು ಕೇವಲ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು, ಕಾಮರ್ಸ್, ವಾಣಿಜ್ಯ ಸಂಬಂಧಪಟ್ಟಂಗೆ. ಮತ್ತು ರಾಜಕೀಯ ವಿಚಾರಗಳನ್ನ ಯಾರು ನೋಡ್ತಾರೆ? ಬೋರ್ಡ್ ಆಫ್ ಕಂಟ್ರೋಲ್. ಅಂದ್ರೆ ಇದರ್ಥ ಏನು? 2 ಆತರ ಅಧಿಕಾರ ಆದಂಗತ್ತಲ್ಲ, ಅದಕ್ಕೆ ಇದನ್ನ ಡಬಲ್ ಗವರ್ಮೆಂಟ್ ಅಂತ ಕೂಡ ಕರೀತಾರೆ. ಬೋರ್ಡ್ ಆಫ್ ಕಂಟ್ರೋಲ್ ನ ತಂದು ಹೊಸದಾಗಿ ಡಬಲ್ ಗವರ್ಮೆಂಟ್ ಬಂದಿದ್ದು ಯಾವಾಗ ಅಂದ್ರೆ 1784ರಲ್ಲಿ. ಯಾಕೆ ಡಬಲ್ ಆಗತ್ತೆ? ಯಾಕಂದ್ರೆ ನಮಗೆ ರಾಜಕೀಯವಾಗಿ ವಿಚಾರಗಳನ್ನ ನೋಡಕ್ಕೆ ಬೋರ್ಡ್ ಆಫ್ ಕಂಟ್ರೋಲ್ ಅದೊಂದಾಯ್ತು, ಮತ್ತು ನಮಗೆ
ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ನೋಡೋದಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ ಅನ್ನುವಂಥದ್ದು ಅಲ್ಲಿ ಎರಡೆರಡು ಆಗಿರೋದ್ರಿಂದ ಇದಕ್ಕೆ ಡಬಲ್ ಗವರ್ಮೆಂಟ್ ಅಂತಾರೆ. ಇಷ್ಟೇ ಸಿಂಪಲ್. ಬೋರ್ಡ್ ಆಫ್ ಕಂಟ್ರೋಲ್ ಯಾವಾಗ ಬಂತು ಅಂದ ತಕ್ಷಣ 1784. ಅಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ನೆನ್ಪಿಡ್ಬೇಕು. ಕೋರ್ಟ್ ಆಫ್ ಡೈರೆಕ್ಟರ್ ಯಾವಾಗಿತ್ತು? 1773 ಆಗಿತ್ತದು. ಯಾರು ಇವರು ಕೋರ್ಟ್ ಆಫ್ ಡೈರೆಕ್ಟರ್? ಆ ಈಸ್ಟ್ ಇಂಡಿಯಾ ಕಂಪನಿಯ 24 ಡೈರೆಕ್ಟರ್ಗಳು ಇರ್ತಾರಲ್ಲ, ಅಂದ್ರೆ 24 ಜನ ಆ ಕಂಪನಿಗೆ ದುಡ್ಡನ್ನು ಹಾಕಿದಂತವ್ರು ಕೋರ್ಟ್ ಆಫ್ ಡೈರೆಕ್ಟರ್ ಅಂತ ಕರೀತಿರ್ತಾರೆ. ಪೀಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಅಂದಾಗ ಮತ್ತೆ ಹೇಳ್ತಾ ಇದ್ದೀನಿ, 1773 ಇರುವಂತ ತಪ್ಪುಗಳನ್ನ ಸರಿಪಡಿಸೋದಕ್ಕೆ ಬಂದಿರುವಂತದ್ದು. ಮತ್ತೊಂದು ಪಾಯಿಂಟ್, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೊಸದಾಗಿ ತಂದು ಅದನ್ನ ಪೊಲಿಟಿಕಲ್ ರಾಜಕೀಯ ವಿಚಾರಗಳನ್ನ ನೋಡೋದಕ್ಕೆ ಕಮರ್ಷಿಯಲ್ ಅನ್ನೋದಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ ಕೊಡ್ತಾರೆ. ಅಂದ್ರೆ ಇದನ್ನ ಡಬಲ್ ಗವರ್ಮೆಂಟ್ ಅನ್ನುವಂತ ಪದ್ಧತಿಯನ್ನ ತರ್ತಾರೆ ಅನ್ನುವಂಥದ್ದು ನೆನ್ಪಿಡ್ಬೇಕು. ಓಕೆ, ಇದು ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ರೈಟ್, ಇದು ನಿಮಗೆ ಕ್ಲಿಯರ್ ಆಯ್ತಾ ಹೋಯ್ತು. ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಇರಬೇಕು. ಫಸ್ಟ್ ಟೈಮ್ ಬ್ರಿಟಿಷ್ ಪೊಜೆಷನ್ಸ್ ಇನ್ ಇಂಡಿಯಾ ಅಂದ್ರೆ 1773 ಕಾಯ್ದೆಯಲ್ಲಿ ಇಷ್ಟೊತ್ತನ ಏನ್ ಹೇಳ್ತಿದ್ವಿ ನಾವು? 1773 ಕಾಯ್ದೆ ರೆಗ್ಯುಲೇಟಿಂಗ್ ಅಂದ್ರೆ ಏನು? ರೆಗ್ಯುಲೇಟ್ ಮಾಡುವಂತದ್ದು. ಅಂದ್ರೆ ನಮ್ಮ ಫ್ಯಾನ್ ಇದೆಯಲ್ಲ, ಫ್ಯಾನ್ ಅಲ್ಲಿ ಈ ತರ ನಾವು ಸ್ಪೀಡ್ ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಸ್ಪೀಡ್ ಜಾಸ್ತಿ 1, ನಂಬರ್ 2, 3, 4 ಜಾಸ್ತಿ ಮಾಡೋದಕ್ಕೆ ರೆಗ್ಯುಲೇಟ್, ನಿಯಂತ್ರಣ ಅಷ್ಟೇ ಇರ್ತದು. 1784 ಬ್ರಿಟಿಷ್ ಇಂಡಿಯಾ ಬಂದ್ಬಿಟ್ಟು ಏನಂತಾರೆ, ಭಾರತ ದೇಶದಲ್ಲಿ ಇದೆಯಲ್ಲ, ಭಾರತ ದೇಶ ಇಲ್ಲಿರುವಂತ ಏನ್ ಈಸ್ಟ್ ಇಂಡಿಯಾ ಕಂಪನಿ ಏನು ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿತ್ತಲ್ಲ, ಈ 1757 ಕಾಯ್ದೆ, ಪ್ಲಾಸಿ ಕದನ, 1764 ಬಕ್ಸಾರ್ ಕದನ, ಇವುಗಳಿಂದ ತುಂಬಾ ಇತರ ಕದನಗಳನ್ನು ಮಾಡ್ಕೊಂಡು ಭೂಮಿಯನ್ನು ಅದನ್ನ ಬ್ರಿಟಿಷ್ ಪೊಸಿಷನ್ಸ್. ಹಂಗಂದ್ರೆ ಏನು ಅಂದ್ರೆ ಇವೆಲ್ಲ ಬ್ರಿಟಿಷಿನ ಸ್ವತ್ತುಗಳು. ಅಂದ್ರೆ ಭಾರತದಲ್ಲಿರುವಂತ ಏನ್ ಭೂಮಿಯನ್ನ ಈಸ್ಟ್ ಇಂಡಿಯಾ ಕಂಪನಿ ಸ್ವಾಧೀನ ಪಡ್ಕೊಂಡಿತ್ತಲ್ಲ, ಅದೆಲ್ಲವೂ ಬ್ರಿಟಿಷಿನ ಸ್ವತ್ತು, ಬ್ರಿಟಿಷ್ ಪೊಸಿಷನ್ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಆತರ ಕರಿತಾ ಹೋಗ್ತಾರೆ. ಅದು ಪಾಯಿಂಟ್. ಯಾವಾಗ ಅಂತ ಕರೆದ್ರು ಸ್ನೇಹಿತರೆ? ಪಿಟ್ಸ್ ಇಂಡಿಯಾ ಕಾಯ್ದೆ ಮೂಲಕ ಬ್ರಿಟಿಷ್ ಅವರು ಆಡಳಿತ ಮಾಡುವಂತದ್ದು ಏನಿದೆ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನೇನು ತಮ್ಮ ಭೂಮಿಯನ್ನ ವಶಪಡಿಸಿಕೊಂಡಿದ್ರು ಅದೆಲ್ಲವೂ ಬ್ರಿಟಿಷ್ ಪೊಸಿಷನ್. ಈಸ್ಟ್ ಇಂಡಿಯಾ ಕಂಪನಿ ಏನಿಲ್ಲ, ಎಲ್ಲ ಬ್ರಿಟಿಷ್ ನಮ್ಮ ಪೊಸಿಷನ್, ಅಂದ್ರೆ ಪಾರ್ಲಿಮೆಂಟ್ ಇದಂಗೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಫೈನಲ್ ಆಗಿ ಬ್ರಿಟಿಷ್ ಗವರ್ಮೆಂಟ್ ಇದ್ದ ಸುಪ್ರೀಂ ಕಂಟ್ರೋಲ್ ಕಂಪ್ಲೀಟ್ಲಿ ಫೈನಲ್. ಯಾಕಂದ್ರೆ 1773 ರೆಗ್ಯುಲೇಟಿಂಗ್ ಸ್ವಲ್ಪ ನಿಯಂತ್ರಣ ಕಾಯ್ದೆ ಅಂತ ನಿಯಂತ್ರಣ ಮಾಡಂತಂದ್ರೆ ನಿಯಂತ್ರಣ ಆಗಲೇ ಇಲ್ಲ ಅವರು. ಹಂಗಂದ್ರೆ ಕಂಪ್ಲೀಟ್ ಕಂಟ್ರೋಲೇ ತಗೊಂಡ್ಬಿಡೋಣ ಅಂತ ತಗೊಂತಾರೆ. ಸೊ ಇಲ್ಲಿ ಏನ್ ಪಾಯಿಂಟ್ ನೀವು ನೆನ್ಪಿಡ್ಲೇಬೇಕಾಗಿದ್ದಂತಂದ್ರೆ ಜಸ್ಟ್ ಒಂದು 3 ಪಾಯಿಂಟ್ ಅಷ್ಟೇ ನೆನ್ಪಿಡಿ. ಏನೇನದು 3 ಪಾಯಿಂಟ್ ಸ್ನೇಹಿತರೆ? ಇಲ್ಲಿ ನೋಡಿ, 1ನೇ ಪಾಯಿಂಟ್ ಏನಿತ್ತಪ್ಪ, 1773 ಕಾಯ್ದೆಯಲ್ಲಿದ್ದಂತ ಸ್ವಲ್ಪ ಏನೇನ್ ಮಿಸ್ಟೇಕ್ ಇರುತ್ತೆ ಅದನ್ನ ಸರಿಪಡಿಸೋದಕ್ಕೆ ಬಂದಂತ ಕಾಯ್ದೆ ಪಿಟ್ಸ್ ಇಂಡಿಯಾ ಆಕ್ಟ್, ಅದೊಂದಾಯ್ತು. ಎರಡನೇದು ಏನ್ ಹೇಳ್ತೀವಿ, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಹೊಸದಾಗಿ ತರ್ತಾರೆ. ಬೋರ್ಡ್ ಆಫ್ ಕಂಟ್ರೋಲ್, ಓಕೆ, ಕನ್ನಡದಲ್ಲಿ ಕೂಡ ಅದೇ ತರ ಬರಿಬಹುದು. ಬೋರ್ಡ್ ಆಫ್ ಕಂಟ್ರೋಲ್ ನ ಹೊಸದಾಗಿ ತಂದು ಏನ್ ಮಾಡ್ತಾರೆ, ಅದನ್ನ ಪೊಲಿಟಿಕಲ್ ರಾಜಕೀಯ ವಿಚಾರಗಳನ್ನ ನೋಡ್ಕೋದಕ್ಕೆ ಅದನ್ನ ಹೊಸದಾಗಿ ವಿಂಗಡಣೆ ಮಾಡ್ತಾರೆ. ರಾಜಕೀಯ ಇವ್ರು ನೋಡಿದ್ರೆ ಹಾಗಾದ್ರೆ ಕಮರ್ಷಿಯಲ್ ವಾಣಿಜ್ಯ ವಿಚಾರಗಳನ್ನ ಯಾರು ನೋಡ್ತಾರೆ? ವಾಣಿಜ್ಯ ವಿಚಾರಗಳದ್ದೇ ನಮ್ಮ ಈಸ್ಟ್ ಇಂಡಿಯಾ ಕಂಪನಿ ಅದು ನೋಡ್ತಾ ಇರ್ತದೆ. ಓಕೆ, ಅಷ್ಟು ನೆನ್ಪಿಡ್ತಿರೋದಲ್ಲ ಸ್ನೇಹಿತರೆ? ರಾಜಕೀಯ, ವಾಣಿಜ್ಯ, ಈ ತರ ವಿಚಾರಗಳನ್ನ ನೆನ್ಪಿಡಿ. ಮತ್ 3ನೇದೇನಿದೆ, ಬ್ರಿಟಿಷ್ ಪೊಸಿಷನ್ಸ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿರುವಂತ ಸ್ವತ್ತನ್ನ ಇದು ಬ್ರಿಟಿಷರ ಸ್ವತ್ತು ಅಂತ ಫೈನಲ್ ಮಾಡಿದ್ರೆ ಅವಾಗ ಬ್ರಿಟಿಷರ ಇದು ಸ್ವತ್ತು ಆಗುತ್ತೆ ಅಂತ. ಸೊ ಈ 3 ಪಾಯಿಂಟ್ಗಳನ್ನ ನೆನ್ಪಿಡಬೇಕು. 1784 ಇಷ್ಟೇ ಕೇಳೋದು ನಿಮಗೆ. ಓಕೆ, ಸೊ ಅದು ಕ್ಲಿಯರ್ ಆಯ್ತು. ಈಗ ಮಧ್ಯದಲ್ಲಿ ಒಂದು ಸಣ್ಣ ಕಾಯ್ದೆ, ಇದೇನು ಅಂತ ಪರಿ ಕೇಳಿಲ್ಲ, ಬಟ್ IAS ಅಲ್ಲಿ ಒಂದ್ಸಲ ಕೇಳಿದಾರೆ ಇದನ್ನ, ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದು ಎಕ್ಸಾಮ್ ಅಲ್ಲಿ ಬಂದಿದೆ. ಅದಕ್ಕೋಸ್ಕರ ಜಸ್ಟ್ ಸಿಂಪಲ್, ಬಹಳ ಸಲ ಕೇಳಿಲ್ಲ, ಇಂಪಾರ್ಟೆಂಟ್ ಅಲ್ಲ ಅಷ್ಟೊಂದು ಏನಿರುತ್ತೆ. ಈ ಇಯರ್ ನೆನ್ಪಿಟ್ಕೊಳ್ಬೇಕು, ತಲೆ ಕೆಡಿಸ್ಕೊಬೇಡಿ ಇದೆಲ್ಲ. ಇದು ನೆಕ್ಸ್ಟ್ ಕಾಯ್ದೆಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಏನಾಗುತ್ತೆ ಅಂದ್ರೆ 1786 ಲಾರ್ಡ್ ಕಾರ್ನ್ವಾಲಿಸ್, ಇವನ್ ಬಗ್ಗೆ ಎಲ್ಲ ಕೇಳಿರ್ತೀರಿ. ಲಾರ್ಡ್ ಕಾರ್ನ್ವಾಲಿಸ್ ಇವನ್ ಏನ್ ಹೇಳ್ತಾರೆ, ನೀವು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡ್ಬೇಕಂದ್ರೆ ನಂದ್ 2 ಕಂಡೀಷನ್ ಇದಾವು, ಅಂದ್ರೆ 2 ಡಿಮಾಂಡ್ ಇರ್ತಾನ ಅವನೇನ್ ಹೇಳ್ತಾನೆ, ಲಾರ್ಡ್ ಕಾರ್ನ್ವಾಲಿಸ್, ನಾನು ಭಾರತಕ್ಕೆ ಅದು ಬೆಂಗಾಲಿಗೆ ಏನಿದೆಯಲ್ಲ, ಬೆಂಗಾಲಿಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಆಗ್ತೀನಿ ನಾನು, ಕರೆಕ್ಟ್. ಬಟ್ ನನ್ನ 2 ಕಂಡೀಷನ್ ಇದೆ. ಏನದು ಕಂಡೀಷನ್? 1ನೇ ಕಂಡೀಷನ್ ಇದೆ, ಅವ್ರು ಏನ್ ಹೇಳ್ತಾರೆ, ನನಗೆ ಎಲ್ಲಾ ರೀತಿಯ ಪವರ್ ಕೊಡ್ಬೇಕು. ಎಂತದಂದ್ರೆ ಕೌನ್ಸಿಲ್, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಎಷ್ಟು ಇರ್ತಾರ ಅಂತ ಹೇಳಿದ್ವಲ್ಲ ನಾವು. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಿನ್ನೆ ಹೇಳಿದ್ವಿ, ಅಲ್ಲಿ 4 ಜನ ಇರ್ತಾರ ಅಂತ ಹೇಳಿದ್ವಿ. ಬಟ್ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಅದನ್ನ ಕಡಿಮೆ ಮಾಡ್ತಾರೆ. ಅಲ್ಲಿ ಏನಿದೆಯಲ್ಲ ಕೌನ್ಸಿಲ್ ಇದೆಯಲ್ಲ, ಆ ಕೌನ್ಸಿಲ್ ಅವ್ರು ಏನೇನ್ ಇರ್ತಾರ ತೊಂದ್ರೆ ಅವ್ರನ್ನ ಮೀರಿ ಡಿಸಿಷನ್ ತಗೊಳ್ಳೋದು ನಂದು. ಓವರ್ ರೈಡ್ ಅಂತಂದ್ರೆ ಏನರ್ಥ? ಅಲ್ಲಿ ಕೌನ್ಸಿಲ್ ಅಂತ ಏನಿರ್ತದ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಕಾರ್ಯಾಂಗಿಯ ಒಂದು ಮಂಡಳಿ ಇರ್ತದೆ. ಅವ್ರು ಏನ್ ಡಿಸಿಷನ್ ತಗೊಂತಾರ, ಅವ್ರು ತಗೊಂಡ್ರೆ ಅದನ್ನ ಇಷ್ಟ ಆಗ್ಲಿಕ್ಕೆ ಅಂದ್ರೆ ಬೇಕಾದ್ರೆ ಅದು ರಿಜೆಕ್ಟ್ ಮಾಡುವಂತ ಅಧಿಕಾರ ನನಗೆ ಕೊಡಿ. ಅಂದ್ರೆ ವಿಟೋ ಪವರ್ ಇದ್ದಂಗೆ. ಓವರ್ ರೈಡಿಂಗ್ ಪವರ್ ಅಂದ್ರೆ ಏನು? ಇದೊಂಥರ ವಿಟೋ ಪವರ್ ಇದ್ದಂಗೆ. ಯಾರಾದ್ರೂ ಹೇಳ್ತೀರಾ? ರಾಷ್ಟ್ರಪತಿಯವರ ವಿಟೋ ಪವರ್ ಆರ್ಟಿಕಲ್ ನಂಬರ್ ಎಷ್ಟು ನೋಡಿ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ.
ನೆನಪುಳಿತಾ ಆಗುತ್ತದೆ. ಹೇಳಿದ ತಕ್ಷಣ ಸ್ವಲ್ಪ ಕಮೆಂಟ್ ಮಾಡ್ತಾ ಹೋಗಿ, ನನಗೂ ಕೂಡ ಸ್ವಲ್ಪ ನೀವು ಇಂಟರಾಕ್ಟ್ ಮಾಡ್ತಾ ಇದೀರ ಅಂತ ಅನ್ಸುತ್ತೆ. ನಾನು ನಿಮ್ಮ ಕಮೆಂಟ್ಸ್ಗಳನ್ನ ಎಲ್ಲ ನೋಡ್ತಾ ಇರ್ತೀನಿ. ಓಕೆ, ವಿಟೋ ಪವರ್ದು ಏನು ಮತ್ತು ಗವರ್ನರ್ದು ವಿಟೋ ಪವರ್ದ ಆರ್ಟಿಕಲ್ ಏನು, ರಾಷ್ಟ್ರಪತಿದು ವಿಟೋ ಪವರ್ ಆರ್ಟಿಕಲ್ ಏನು. ಓಕೆ, ಸೊ ಅದನ್ನ ಹೇಳಿ. ಏನ್ ಪಾಯಿಂಟ್ ಅಪ್ಪ ಇದು? ವಿಟೋ ಪವರ್ ಕೊಡ್ಲಾಯ್ತು ಅವರಿಗೆ, ಅಂದ್ರೆ ಕೌನ್ಸಿಲ್ ತಗೊಂಡಂತ ನಿರ್ಧಾರಕನ್ನ ಮೀರಿ ಅವರು ಡಿಸಿಷನ್ ತಗೋಬಹುದು. ಅದೊಂದು. ಮತ್ತೊಂದು, ಇವರು ಕಮಾಂಡರ್ ಇನ್ ಚೀಫ್ ಅಂದ್ರೆ ಮಿಲಿಟರಿ ವಿಚಾರಗಳನ್ನ ಏನೇನು ತಗೊಂತಾರಲ್ಲ, ಈ ಕಾರ್ನ್ವಾಲಿಸ್ ಅನ್ನೋನು, ಲಾರ್ಡ್ ಕಾರ್ನ್ವಾಲಿಸ್, ನಾನೇ ಹೆಡ್ ಆಗಿರ್ಬೇಕು, ಎಲ್ಲಾ ಮಿಲಿಟರಿ ನಾನೇ ಇದನ್ನ ಹೆಡ್ ಆಗಿರ್ಬೇಕು. ನಾ ಹಿಸ್ಟ್ರಿಯಲ್ಲಿ ಮತ್ತೆ ಹೇಳ್ತೀನಿ, ಮಾಡರ್ನ್ ಇಂಡಿಯಾ ಹೇಳ್ಬೇಕಾದಾಗ ಇನ್ ಡೀಟೇಲ್ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಚರ್ಚೆ ಮಾಡೋಣ. ಈಗ ಫಸ್ಟ್ಗೆ ಇದು ಪಾಲಿಟಿ ಮುಗಿಸ್ತೀನಿ, ಅದಾದ ನಂತರ ಎಕಾನಮಿ, ಅದಾದ ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿ, ನಂತರದಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಎನ್ವೈರ್ಮೆಂಟ್ ಅಂಡ್ ಎಕಾಲಜಿ, ಈ ರೀತಿ ಎಲ್ಲ ಆಲ್ಮೋಸ್ಟ್ ಸಬ್ಜೆಕ್ಟ್ ಗಳನ್ನ ಕಂಪ್ಲೀಟ್ ಆಗಿ ಮುಗಿಸ್ತಾ ಹೋಗೋಣ. ಅದು ಒಂದೇ ಒಂದು ಕಂಡೀಷನ್, ಅಂದ್ರೆ ನಿಮ್ಮ ಅಲ್ಲಿ ಕೋಆಪರೇಷನ್ ಇರಬೇಕು. ನಾ ಈ ಕ್ವಶನ್ ಕೇಳಿದ ತಕ್ಷಣ ಸ್ವಲ್ಪ ಕಮೆಂಟ್ ಮಾಡೋದು, ಇದು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಅಥವಾ ನಿಮ್ಮ ಸ್ನೇಹಿತರಿಗೆ ತಿಳಿಸೋದು, ಈ ತರ ಮಾಡಿದಾಗ ನೀವು ಜಾಸ್ತಿ ಜನ ನೋಡ್ತಾ ಇದ್ರೆ ಅವಾಗ ಏನಾಗುತ್ತೆ, ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇಷ್ಟೊಂದು ಜನಕ್ಕೆ ನಾನು ಹೇಳುವಂತ ಪಾಠ ಉಪಯೋಗ ಆಗ್ತಾ ಇದೆ, ಹಾಗಾಗಿ ನನಗೆ ಇನ್ನೂ ಹೆಚ್ಚಿನ ಪಾಠ ಮಾಡ್ಬೇಕಂತ ಮೋಟಿವೇಶನ್ ಬರ್ತದೆ. ಇಲ್ಲಾಂದ್ರೆ ನಿಮ್ಮ ಪಾಡಿ ನೀವು ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ರೆ ನಮಗೂ ಸರಿ ಅನ್ಸಲ್ಲ. ನೋಡಿ, ನಿಮ್ಮ ಮೇಲೆ ಬಿಟ್ಟಿದ್ದು. ಈ ತರ ಚೆನ್ನಾಗಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ನೀವು ತುಂಬಾ ಕಮೆಂಟ್ ಮಾಡೋದ್ರಿಂದ, ಜಾಸ್ತಿ ಜನಕ್ಕೆ ಶೇರ್ ಮಾಡೋದ್ರಿಂದ, ತುಂಬಾ ಜನ ಇದನ್ನ ನೋಡೋದ್ರಿಂದ ನನಗೆ ಇಷ್ಟ ಬರ್ತದೆ. ಓಕೆ, ಎರಡು ಪಾಯಿಂಟ್ ನೆನಪಿಡಿ. 1786 ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಬಟ್ ಹಂಗೆ ನೆನ್ಪಿಡದಿದ್ರೆ ಇರ್ಬೋದು, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ನೆಕ್ಸ್ಟ್ ಚಾರ್ಟರ್ ಆಕ್ಟ್ ಆಫ್ 1793 ಇದೆ ಅಲ್ಲ, ಈ ಚಾರ್ಟರ್ ಆಕ್ಟ್ ಆಫ್ 1793 ಅಲ್ಲಿ ಏನಾಗುತ್ತೆ, ಎಕ್ಸ್ಟೆಂಡೆಡ್ ಓವರ್ ರೈಡಿಂಗ್ ಪವರ್, ಅಂದ್ರೆ ಹಿಂದಿನ ಕಾಯ್ದೆಯಲ್ಲಿ ಹೇಳಿದ್ನಲ್ಲ, ಕಾರ್ನ್ವಾಲಿಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಆ ಕಾರ್ನ್ವಾಲಿಸ್ ಅನ್ನೋನು ಏನ್ ಕೇಳಿದ್ದ, ಓವರ್ ರೈಡಿಂಗ್ ಅಂದ್ರೆ ವಿಟೋ ಪವರ್ ಕೊಡಿ. ಆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇತ್ತಲ್ಲ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಕಾರ್ಯಾಂಗೀಯ ಮಂಡಳಿ ಅಂತ ಏನಿತ್ತಲ್ಲ, ಕಾರ್ಯಾಂಗೀಯ ಮಂಡಳಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅವ್ರು ಏನ್ ನಿರ್ಧಾರ ತಗೊಂತಾರ ಅದನ್ನ ನನ್ನ ಮೀರಿ ಹೋಗುವಂತ ಅಧಿಕಾರ ನನಗೆ ಕೊಡಿ, ಅದನ್ನ ಮೀರುವಂತ ಅಧಿಕಾರ ನನಗೆ ಕೊಡಿ ಅಂತ ಕೇಳಿರ್ತಾರೆ. ಅದೇ ಪವರ್ ಅನ್ನ ಈ ಕಾಯ್ದೆಯಲ್ಲಿ ಕೊಡ್ತಾರೆ ಮತ್ತೆ ಎಕ್ಸ್ಟ್ರಾ. ಅದಕ್ಕೋಸ್ಕರ ಅದನ್ನ ಹೇಳ್ಬೇಕಾಯ್ತು ನಾನು, ಅಷ್ಟೇ, ಮತ್ತೇನಿಲ್ಲ. ಓಕೆ, 1793 ಕಾಯ್ದೆಯಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಕಾರ್ನ್ವಾಲಿಸ್ ಅವ್ನಿಗೆ ಏನ್ ಕೊಟ್ಟಿದ್ರಲ್ಲ ಅಧಿಕಾರವನ್ನ, ಅದನ್ನೇ ಮುಂದೆ ಬರುವಂತ ಎಲ್ಲಾ ಗವರ್ನರ್ ಜನರಲ್ಗಳಿಗೆ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅವರಿಗೆಲ್ಲ ಏನ್ ಮಾಡ್ತಾರೆ, ಆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಕಾರ್ಯಾಂಗೀಯ ಒಂದು ಮಂಡಳಿ ನಿರ್ಧಾರ ತಗೊಂಡಿದ್ದನ್ನ ವಿಟೋ ಪವರ್ ನ ಕೊಡ್ತಾರೆ. ಅಂದ್ರೆ ಗವರ್ನರ್ ಅದು ಬೇಡ ಅಂದ್ರೆ ಬೇಡ ಅನ್ನಂಗೆ, ಫೈನಲ್ ಅಥಾರಿಟಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಕೊಡುವಂಥದ್ದು. ಅದೊಂದು ಪಾಯಿಂಟ್ ಆಯ್ತಾ. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಅಂದ್ರೆ, ಮುಂದಿನ 20 ವರ್ಷ, ಆಗ್ಲೇ ಹೇಳಿದ್ವಲ್ಲ 1773 ಕಾಯ್ದೆ ಇದ್ದಿದ್ದು 20 ವರ್ಷ ಅಂದ್ರೆ 1793 ಆಯ್ತು. ಮಧ್ಯದಲ್ಲಿ ಪೀಟ್ಸ್ ಇಂಡಿಯಾ ಬರ್ತದೆ. ಅದಾದ್ಮೇಲೆ 1793 ಮತ್ತೆ 20 ವರ್ಷ ಅಂತ ಹೇಳ್ತಾರೆ. ಅದು 1813 ಆಗ್ತದೆ. ಮತ್ತೇನಾಗುತ್ತೆ, ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಯಾವಾಗ ಬಂತು ಸ್ನೇಹಿತರೆ? ಯಾರಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ, ಈ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋದು ಯಾವಾಗ ಬಂತು? ಈ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಏನಿದೆಯಲ್ಲ, ಈ ಬೋರ್ಡ್ ಆಫ್ ಕಂಟ್ರೋಲ್ ಪೇಮೆಂಟ್ ಭಾರತದಿಂದನೇ ಆಗ್ಬೇಕು. ಹಂಗಂದ್ರೆ ಏನ್ ಅರ್ಥ ಅಂದ್ರೆ, ಬೋರ್ಡ್ ಆಫ್ ಕಂಟ್ರೋಲ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಕುತ್ಕೊಳ್ಳಲ್ಲ ಇವರು ಅಲ್ಲೇ ಇಂಗ್ಲೆಂಡ್ ಅಲ್ಲೇ ಕುತ್ಕೊಂಡಿರ್ತಾರೆ. ಭಾರತಕ್ಕೆ ಬರೋದೇ ಇಲ್ಲ ಇವರು, ಯಾವಾಗೋ ಒಂದ್ಸಲ ಬಂದು ಹೋಗ್ತಾರೆ, ವರ್ಷಕ್ಕೊಂದ್ಸಲ. ಅಲ್ಲೇ ಇದ್ರು ಕೂಡ ಅವ್ರಿಗೆ ಪೇಮೆಂಟ್ ಯಾರು ಕೊಡ್ಬೇಕು ಸ್ನೇಹಿತರೆ? ಅವರು ಇಂಗ್ಲೆಂಡ್ ಅಲ್ಲೇ ಇದ್ರು ಕೂಡ ಬೋರ್ಡ್ ಆಫ್ ಕಂಟ್ರೋಲ್ ಪೇಮೆಂಟ್ ಇಂಡಿಯಾದಿಂದನೇ ಹೋಗ್ಬೇಕು. ಸೊ 1793 ಕಾಯ್ದೆಯಲ್ಲಿ 3 ಪಾಯಿಂಟ್ ನೆನ್ಪಿಡ್ತಾರೆ. ಏನದು? ಒಂದೇನಪ್ಪಾ ಅಂದ್ರೆ, ಆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಎಂತ ಅಧಿಕಾರ ಕೊಡ್ತಾರೆ? ಕಾರ್ಯಾಂಗೀಯ ಮಂಡಳಿ ಅದೇನ್ ನಿರ್ಧಾರ ತಗೊಳುತ್ತಲ್ಲ, ಅದನ್ನ ಓವರ್ ರೈಡಿಂಗ್ ಪವರ್, ವಿಟೋ ಪವರ್, ಅವ್ರ ನಿರ್ಧಾರ ತಗೊಂಡಿದ್ದಾರೆ ಅದನ್ನ ಚೇಂಜ್ ಮಾಡುವಂತ ಅಧಿಕಾರ ಗವರ್ನರ್ ಜನರಲ್ ಆಫ್ ಬೆಂಗಾಲಿ ಕೊಡ್ತಾರೆ. 20 ವರ್ಷ ಮುಂದೂಡಿಸ್ತಾರೆ. ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಯಾವ ವರ್ಷ ಆಯ್ತು ಅಂತ ಹೇಳಿದ್ನಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಯಾವ ವರ್ಷ ಆಗಿತ್ತಲ್ಲ ಅದು ಸ್ಥಾಪನೆ, ಅದಕ್ಕೆ ಪೇಮೆಂಟ್ ನಮಗೆ ಭಾರತದಿಂದನೇ ಕೊಡ್ಬೇಕು. ನೋಡಿ ಎಷ್ಟು ನಾಲಾಯಕ ಇರ್ಬೇಕು ಅವರು, ಅಲ್ವಾ? ಅಲ್ಲಿ ಕುತ್ಕೊಂಡು ಅವ್ರು ಆರಾಮಾಗಿ ರಾಜನ್ ತರ ಇದ್ದು ಭಾರತದಿಂದ ದುಡ್ಡು ತಗೊಂಡು ಪೇಮೆಂಟ್ ಕೂಡ ಇಲ್ಲಿಂದ ತಗೊಂಡು ಹೋಗಿದ್ದಾರೆ. ವಿಚಾರ ಮಾಡಿ, ಭಾರತ ದೇಶ ಎಷ್ಟು ಗ್ರೇಟ್ ಇದೆ ಅಂದ್ರೆ, ಇಷ್ಟೆಲ್ಲಾ ನಮಗೆ ದರೋಡೆ ಮಾಡಿ ಇಷ್ಟೆಲ್ಲಾ ತಗೊಂಡು ಹೋಗಿ 200 ವರ್ಷಗಳ ಕಾಲ ಎಲ್ಲವನ್ನೂ ತಗೊಂಡು ಹೋಗ್ತಾ ಇದ್ರು. ಆದ್ರೂ ಮತ್ತೆ ನಾವು ಏನ್ ಬಂದಿದ್ವಿ, ಈಗ ಮೊನ್ನೆನೆ ನಾವು UK ಅನ್ನ ಸೈಡ್ ಹೊಡೆದ್ವಿ ಸ್ನೇಹಿತರೆ. UK, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ ಅನ್ನ ಸೈಡ್ ಹೊಡೆದು ನಾವು ಎಷ್ಟನೇ ಆರ್ಥಿಕತೆಯಲ್ಲಿ ಬಂದಿದ್ದೀವಿ? ಯಾರಾದ್ರೂ ಕಮೆಂಟ್ ಸೆಕ್ಷನ್ ಹೇಳ್ತೀರಾ? UK ಅನ್ನ ಸೈಡ್ ಹೊಡೆದ್ಬಿಟ್ಟು ನಾವು ಎಷ್ಟನೇ ಆರ್ಥಿಕತೆ? ನಾವು GDP ಅಲ್ಲಿ ಏನ್ ಬಂದಿದೀವಿ? ಟಾಪ್ 10 ಅಲ್ಲಿ ಇದೀವಿ. ನಾವು ಮೊದಲು ಟಾಪ್ 10 ಅಲ್ಲಿ ಇದ್ವಿ, ಬಟ್ ನಂಬರ್ ಅನ್ನ ಹೇಳಿ ನನಗೆ. UK ಸೈಡ್ ಹೊಡೆದಿದೆ. ಓಕೆ, UK ನ ಸೈಡ್ ಹೊಡೆದು ಈಗ ಒಂದು ನಂಬರ್ ಬಂದಿದೆ ಹೊಸದಾಗಿ. ಇಷ್ಟೆಲ್ಲ ನಮ್ಮನ್ನ ದರೋಡೆ ಮಾಡಿದ್ರು ಮತ್ತೆ ಬರುತ್ತೆ ಇಂಡಿಯಾ. ಇನ್ನು 10 ವರ್ಷದಲ್ಲಿ ಪಕ್ಕಾ ನೀವು ಗ್ಯಾರಂಟಿಯಾಗಿ ಇಂಡಿಯಾ 3rd ನಂಬರ್ಗೆ ಬಂದೇ ಬರ್ತದೆ. ಈಗ ಆಲ್ರೆಡಿ ಪರ್ಚೇಸಿಂಗ್ ಪವರ್ ಪಾರಿಟಿ ಅಂತೀವಲ್ಲ, ಪರ್ಚೇಸಿಂಗ್ ಪವರ್ ಪಾರಿಟಿ, ಕೊಂಡುಕೊಳ್ಳುವ ಆಧಾರದಲ್ಲಿ ಲೆಕ್ಕದಲ್ಲಿ ಈಗ ಇಂಡಿಯಾ ಆಲ್ರೆಡಿ 3rd GDP ಇದೆ. ಬಟ್ ನಮಗೆ ನಾಮಿನಲ್ GDP ಅಲ್ಲಿ ಬೇರೆ ರ್ಯಾಂಕ್ ಇದೆ. ಅದೇನು ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅದನ್ನ ಈಗ ಹೇಳ್ತಾ ಇದ್ದೀನಲ್ಲ, UK ನ ಸೈಡ್ ಹೊಡೆದು ಈಗ ಮತ್ತೊಂದು ಬೇರೆ ರ್ಯಾಂಕ್ ಬಂದಿದೆ. ಅದೇನು ಅನ್ನೋದು ಕಮೆಂಟ್ ಸೆಕ್ಷನ್, ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ನಾ ಎಕನಾಮಿಕ್ ಕ್ಲಾಸ್ ಬಂದಾಗ ಕೂಡ ಹೇಳ್ತೀನಿ. ಇದೇ ರೀತಿ ಎಕನಾಮಿ ಕೂಡ ಪರ್ಫೆಕ್ಟ್ ಆಗಿ ಹೋಗ್ತೀರಿ. ಎಲ್ಲಾ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು
IAS ಎಕ್ಸಾಮ್ವರೆಗೆ ಯೂಸ್ ಆಗೋ ರೀತಿ ಹೇಳ್ತಾ ಹೋಗ್ತೇನೆ. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ 3 ಪಾಯಿಂಟ್ ನೆನ್ಪಿಳಿತಲ್ಲ 1793. ಈಗ ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಚಾರ್ಟರ್ ಆಕ್ಟ್ ಆಫ್ 1813 ತುಂಬಾ ಇಂಪಾರ್ಟೆಂಟ್. ಇದು ಕೂಡ ಏನು ಬಾಳಿಲ್ಲ, ಬರೀ 3 ಪಾಯಿಂಟ್ಗಳನ್ನು ನೆನ್ಪಿಡ್ತಾ ಹೋಗಿ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಟ್ರೇಡ್ ಮೋನೋಪೊಲಿ ಯಾರಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ವಿ ನಾವು. ಮೋನೋಪೊಲಿ ಅಂದ್ರೆ ಏನು? ಮೋನೋಪೊಲಿ ಅಂದ್ರೆ ಏಕಸ್ವಾಮ್ಯ. ಸೌಮ್ಯ ಅಂದ್ರೆ ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ಸೌಮ್ಯ, ಆ ಸೌಮ್ಯ ಅಲ್ಲ. ಏಕಸ್ವಾಮ್ಯ ಅಂತಂದ್ರೆ ಏನು? ಆ ಕಂಪನಿದೊಂದೇ ನಡೀತಾ ಇರ್ತದೆ. ಈಗ ನೋಡಿ, ಫೆವಿಕಲ್ ಕಂಪನಿ ಯಾವ್ದಂತೀವಲ್ಲ, ಫೆವಿಕಲ್ ಅನ್ನುವಂಥದ್ದು ಒಂದು ವಸ್ತು. ಅದು ಆ ವಸ್ತು ಅದಕ್ಕೆ ಮೋನೋಪೊಲಿ ಅಂತೀವಿ ನಾವು. ಮೋನೋಪೊಲಿ ಅಂದ್ರೆ ಆ ಕಂಪನಿದೇ ಪಾರಮತ್ಯ ಜಾಸ್ತಿ ಇರ್ತದೆ. ಭಾರತದಲ್ಲಿ LIC ಮಾಡಿಸಿದಾರ ಅಂತೀರಿ, ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅನ್ನುವಂಥದ್ದು ಆ ಕಂಪನಿ ಹೆಸರು. ಅದಂದ್ರೆ ಆ ಕಂಪನಿ ಹೆಸರುಗಳಲ್ಲಿ ನಡೆದು ಬಿಡ್ತದೆ, ಅದೊಂದೇ ಉಳಿದು ಬಿಟ್ಟಿರ್ತದೆ. ಮೋನೋಪೊಲಿ ಅಂದ್ರೆ ಏಕಸ್ವಾಮ್ಯ ಅಂದ್ರೆ ಅದರದ್ದೇ ಜಾಸ್ತಿ ಪಾರುಪತ್ಯ ಇರುವಂತದ್ದು. ಈಗ ಕ್ರಿಕೆಟ್ ಅಲ್ಲಿ ಮೋನೋಪೊಲಿ ಅಂದ ತಕ್ಷಣ ಸಚಿನ್ ತೆಂಡೂಲ್ಕರ್ ಒಬ್ಬರೇ ರಾರಾಜಿಸ್ತಿದ್ರ ಆ ಟೈಮಲ್ಲಿ. ಅಂದ್ರೆ ಮೋನೋಪೊಲಿ ಇದ್ದಂಗೆ. ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಭಾರತಕ್ಕೆ ಬರಬೇಕಾದ್ರೆ ನಾ ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿ ನೀವು, ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬರುತ್ತಲ್ಲ, ಪರ್ಮಿಷನ್ ಕೊಡ್ತಾರಲ್ಲ, ಅವಾಗ ಅವರಿಗೆ ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ವ್ಯಾಪಾರ ಮಾಡಕ್ ಹೋಗ್ಬೇಕಂತ ಅವ್ರಿಗೆ ಏಕಸ್ವಾಮ್ಯವನ್ನ ಕೊಟ್ಟಿದ್ರು, ಮೋನೋಪೊಲಿ ಕೊಟ್ಟಿದ್ರು. ಆ ಮೋನೋಪೊಲಿ ಯಾವಾಗ ಎಂಡ್ ಆಗುತ್ತೆ ಸ್ನೇಹಿತರೆ? ಎಂಡ್ ಆಗೋದು ಇದೇ 1813 ಕಾಯ್ದೆಯಲ್ಲಿ ಎಂಡ್ ಆಗುತ್ತೆ. ಯಾಕಾಗತ್ತೆ ಅಂದ್ರೆ ಬಿಕಾಸ್ ಆಫ್ ಕಾಂಟಿನೆಂಟಲ್ ಸಿಸ್ಟಮ್. ಇದು ಸ್ವಲ್ಪ ಬರ್ಕೊಳ್ಳಿ, ಇದಕ್ಕೆ ಹೇಳ್ತಾರೆ ವರ್ಲ್ಡ್ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಕಾಂಟಿನೆಂಟಲ್ ಸಿಸ್ಟಮ್ ಅನ್ನೋದು ಕಾರಣ ಆಗ್ತದೆ. ಖಂಡಾಂತರ ಪದ್ಧತಿ, ಕಾಂಟಿನೆಂಟಲ್ ಸಿಸ್ಟಮ್ ಏನಿದೆ ಇದಕ್ಕೆ ಏನಂತೀವಿ? ಖಂಡಾಂತರ ಪದ್ಧತಿ. ಹಿಂಗಂದ್ರೆ ಇದು ತಂದಂತವ್ರು ಯಾರು? ಖಂಡಾಂತರ ಪದ್ಧತಿ. ಇನ್ ತಂದಂತವ್ರು ಯಾರು ಸ್ನೇಹಿತರೆ? ತಂದಂತವ್ರು ದ ಗ್ರೇಟ್ ನೆಪೋಲಿಯನ್ ಬೋನಾಪಾರ್ಟೆ. ಯಾರು ತಂದಾರೆ ಇದನ್ನ? ನೆಪೋಲಿಯನ್ ಬೋನಾಪಾರ್ಟೆ ಅನ್ನೋನು ತರ್ತಾನೆ. ಏನಿದೆ ಹಿಂಗಂದ್ರೆ ಖಂಡಾಂತರ ಪದ್ಧತಿ ಅಂದ್ರೆ ಬ್ರೀಫ್ ಆಗಿ ಒಂದ್ 2 ನಿಮಿಷ ಸ್ಟೋರಿ ಹೇಳ್ತೇನೆ ನೋಡಿ. ವರ್ಲ್ಡ್ ಹಿಸ್ಟ್ರಿಯಲ್ಲಿ ಇರುವಂತದ್ದು ಇದು. ನೀವು IAS ಗೆ ಮಾತ್ರ ವರ್ಲ್ಡ್ ಹಿಸ್ಟ್ರಿ ಇರ್ತದೆ, ಮೇನ್ಸ್ ಗೆ ಅದು ಪ್ರಿಲಿಮ್ಸ್ ಗೆ ಇರೋದಿಲ್ಲ. ವರ್ಲ್ಡ್ ಹಿಸ್ಟ್ರಿ ಇರ್ತದೆ. ಬಟ್ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಾಗತ್ತೆ, ಯಾಕಂದ್ರೆ GK ಟೈಪ್ ಕ್ವಶನ್ಸ್ ಇವನ್ PC PSI ಅಲ್ಲಿ ಕೂಡ ಹೇಳ್ತಿರ್ತಾರೆ. ಸ್ವಲ್ಪ ಬ್ರೀಫ್ ಆಗಿ ಬೇಕಾದ್ರೆ ವರ್ಲ್ಡ್ ಹಿಸ್ಟ್ರಿದು ಕೂಡ ಒಂದು 10-15 ಅವರ್ಸ್ ಅಲ್ಲಿ ಒಂದ್ಸಲ ನಾನು ಮಾಡ್ತೀನಿ. ಆಕ್ಚುಲಿ ಅದು ಕ್ಲಾಸ್ ಹೇಳ್ತಾ ಹೋದ್ರೆ ಇನ್ ಡೀಟೇಲ್ ಆಗಿ ನಿಯರ್ಲಿ ಒಂದು 40-50 ಅವರ್ಸ್ ಆಗುತ್ತೆ. ಅಷ್ಟು ಬಿಟ್ಟು ಡೀಟೇಲ್ ಬೇಡ, ಓನ್ಲಿ IAS ಗೆ ಇಷ್ಟ ಇರೋದ್ರಿಂದ ಇಲ್ಲಿ ಜಸ್ಟ್ ಬ್ರೀಫ್ ಆಗಿ ಹೇಳ್ತೇನೆ ನೋಡಿ. ಖಂಡಾಂತರ ಪದ್ಧತಿ ಅಂದ್ರೆ ಏನಿರ್ತದೆ ಅಂದ್ರೆ, ಇಡೀ ಜಗತ್ತ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಏನಂತಾರ? ಸೂರ್ಯ ಮುಳುಗದ ದೇಶ ಅಂತೀವಿ. ಯಾಕೆ ಹಂಗಂತಿದ್ರು? ಸೂರ್ಯ ಮುಳುಗದ ಅಂದ್ರೆ ಸೂರ್ಯ ಮುಳುಗದ ಇಲ್ವಾ? ಅಂದ್ರೆ ಈಗ ಏನಿರುತ್ತೆ, ಕೆಲವೊಂದು ಇಡೀ ಜಗತ್ತ ನೋಡಿದ್, ಇಲ್ಲಿ ಭಾರತ ದೇಶ ಇದೆ ಅನ್ಕೊಳ್ಳಿ, ಈ ಕಡೆ ಇಲ್ಲೆಲ್ಲ ಚೈನಾ, ಈ ಕಡೆ ಇಲ್ಲೆಲ್ಲ ಜಪಾನ್, ಈ ಕಡೆ ಇಲ್ಲಿ ಯುರೋಪ್ ಇರುವಂತದ್ದು, ಈ ಕಡೆ ಇಲ್ಲಿ ಅಮೆರಿಕ, ಈ ತರ ಇದ್ರೆ ಒಂದ್ಸಲ ಇಲ್ಲಿ ಸೂರ್ಯ ಇಲ್ಲಿ ಮುಳುಗಿದಾಗ ಇಲ್ಲಿ ಹುಟ್ಟಿರ್ತಾನೆ. ಅಂದ್ರೆ ಈ ಕಡೆನೂ ಕೂಡ ಇಲ್ಲಿ ಬ್ರಿಟನ್ ಸರ್ಕಾರ ನಡೆಸ್ತದೆ. ಅಲ್ಲಿ ಕತ್ಲಾಯ್ತಂದ್ರೆ ನೋಡಿ, ಇಲ್ಲಿ ಬೆಳಕಾಗಿರ್ತದೆ. ಅಂದ್ರೆ ಈ ಬೆಳಕಿರುವಂತ ಈ ಪ್ರದೇಶದಲ್ಲಿ ಇಲ್ಲಿ ಕೂಡ ಬ್ರಿಟಿಷ್ ಸಾಮ್ರಾಜ್ಯ, ಇಲ್ಲಿ ಕತ್ಲಾಯ್ತು ಅನ್ಕೊಳ್ಳಿ, ಮತ್ತೆ ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ಬೆಳಕಿರ್ತದೆ. ಅಂದ್ರೆ ಒಟ್ನಲ್ಲಿ ಬ್ರಿಟಿಷ್ ಆಡಳಿತ ಮಾಡೋದು, ಇಡೀ ಜಗತ್ತನ್ನೇ ಆಳ್ತಾ ಇದ್ದದ್ದು ಬ್ರಿಟಿಷ್ ಅನ್ನುವಂಥದ್ದು ಇಂಗ್ಲೆಂಡ್ನವ್ರು ಆಳ್ತಾ ಇದ್ರಲ್ಲ, ಅದಕ್ಕೆ ಅವ್ರು ಎಲ್ಲಿರ್ತಾರ ಅಲ್ಲಿ ಒಂದ್ಸಲ ಬೆಳಕಿದ್ದೇ ಇರ್ತಂದ್ರೆ ಎಲ್ಲಾ ಕಡೆ ಇದ್ರು ಅವರು ಅಂತ ನಂಗೆ ಆತರ. ಅದಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಾ ಇದ್ರು. ಎಲ್ಲೂ ಅಷ್ಟೊಂದು ವ್ಯಾಪರಿಸ್ಕೊಂಡಿದ್ರು. ಈ ತರ ಇದ್ದಾಗ ನೆಪೋಲಿಯನ್ ಬೋನಾಪಾರ್ಟೆ ಫ್ರಾನ್ಸ್ ದೇಶದವನು ಏನ್ ಮಾಡ್ತಾನೆ, ಒಬ್ಬ ಸಾಮಾನ್ಯ ಮನುಷ್ಯ ತುಂಬಾ ತನ್ನ ಚಾಕಚಕ್ಯತೆಯಿಂದ ಮೇಲುಸ್ತರಕ್ಕೆ ಬಂದು ಇಡೀ ದೇಶವನ್ನ ಆಳಕ್ ಸ್ಟಾರ್ಟ್ ಮಾಡ್ತಾನೆ. ಅವನು ಬ್ರಿಟನ್ ವಿರುದ್ಧವಾಗಿರ್ತಾನೆ. ಯಾವಾಗ್ಲೂ ಬ್ರಿಟನ್ ಕಂಡ್ರೆ ಆಗಲ್ಲ, ಅವನಿಗೆ ಹೊಡೆದಾಕ್ ಬಿಡ್ಬೇಕಂತಿರ್ತಾನೆ. ಇವನು ನೆಪೋಲಿಯನ್ ಅನ್ನೋನು ಏನಿರ್ತಾನೆ, ಈ ಭೂಮಿ ಮೇಲೆ ನಡೆಯುವಂತ ಯುದ್ಧದಲ್ಲಿ ಫುಲ್ ಟಾಪ್ ನಂಬರ್ 1 ಅವನು ಸೋಲ್ಸಕ್ಕೆ ಆಗಲ್ಲ. ಏನೇ ಇಂಗ್ಲೆಂಡ್ ಅವ್ರು ಬಂದ್ರು ಕೂಡ ಸಲ್ಸಕ್ಕಾಗಲ್ಲ. ಬಟ್ ನೆವಿಯಲ್ಲಿ, ನೌಕಾಪಡೆಯಲ್ಲಿ ಬ್ರಿಟನ್ ಅನ್ನು ಟಚ್ಚು ಕೂಡ ಮಾಡಕ್ಕಾಗಲ್ಲ, ಹೊಡೆದಾಕ್ ಬಿಡ್ತಿದ್ರು. ಅದಕ್ಕೆ ನೆಪೋಲಿಯನ್ ಬೋನಾಪಾರ್ಟೆ ಹೇಳ್ತಾನೆ, ಒಂದು ಕಡೆ ತುಂಬಾ ಗ್ರೇಟ್ ಆಗಿ ಹೇಳ್ತಾರ ಅವ್ರ ಬಗ್ಗೆ. ಏನ್ ಹೇಳ್ತಾನೆ ಅಂದ್ರು, ಒಂದು ಅರ್ಧ ಗಂಟೆ ಅಷ್ಟೊತ್ತು ನನಗೆ ಸಮುದ್ರದಲ್ಲಿ ನೀರಿಲ್ಲಂಗ್ ಮಾಡ್ಕೊಡಿ, ನಮ್ಮ ಇಡೀ ಭೂಮಿ ಮೇಲೆ ಬ್ರಿಟಿಷರು ಇದ್ದು ಅಂತ ಒಂದು ಸಣ್ಣ ಗುರುತನ್ನು ಕೂಡ ಬಿಡಲ್ಲ ಅಂತಂದ್ರೆ, ಎಲ್ಲರನ್ನು ನೋಡಿ, ಯಾವ್ದೋ ಬೇಕಿನ ಕೊಂದಾಕಿ ಅವನ್ನ ಮಣ್ಣಿಗೆ ಮಾಡಿದ್ರು ಕೂಡ ಅಲ್ಲಿ ಅಟ್ಲೀಸ್ಟ್ ಎಲ್ಲವಾದ್ರೂ ಸಿಗತ್ತಲ್ಲ, ಹಂಗೂ ಸಿಗ್ಲಂಗ್ ಮಾಡ್ಬೇಕಂತ ಅಷ್ಟೊಂದು ಕೋಪದಲ್ಲಿದ್ದ ಅವನು. ಬ್ರಿಟನ್ನ ಕಂಡ್ರೆ ಆಗಲ್ಲ. ಅದಕ್ಕೆ ನಮ್ಮ ಭಾರತದಲ್ಲಿ ಕೂಡ ನಾವು ಕರ್ನಾಟಕ ಹಿಸ್ಟ್ರಿಯನ್ನು ನೋಡ್ಬೇಕಾದಾಗ ಇಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಒಂದು ಲೆಟರ್ ಬರೀತಾನೆ ನೆಪೋಲಿಯನ್ ಬೋನಾಪಾರ್ಟೆಗೆ. ನಮ್ಮ ಇಂಡಿಯಾ ಹತ್ರನ ಬಂದಿರ್ತಾನೆ, ಇನ್ನೇನು ಆಲ್ಮೋಸ್ಟ್ ಈಜಿಪ್ಟ್ಗೆಲ್ಲ ಬಂದಿರ್ತಾನೆ ನೆಪೋಲಿಯನ್ ಬೋನಾಪಾರ್ಟೆ. ಇಂಡಿಯಾಗೆ ಆಲ್ಮೋಸ್ಟ್ ಹತ್ತಿರ ಇರ್ತದೆ. ಹೇಳ್ತಾನೆ, ನೀವು ಎಷ್ಟೊಂದು ಹತ್ರ ಬಂದಿದ್ರಿ, ಇಲ್ಲಿ ಭಾರತದಲ್ಲಿ ಕೂಡ ನಿನ್ನ ಎನಿಮಿ ಇದಾರೆ ಬ್ರಿಟನ್, ನೀವು ಬಂದ್ಬಿಡಿ, ನಾನು ಸ್ಟ್ರಾಂಗ್ ಇದ್ದೀನಿ, ಇಬ್ಬರು ಸೇರಿ ಹೊಡೆದಾಕ್ಬಿಡೋಣ ಇವ್ರನ್ನ ಅಂತ. ಅಕಸ್ಮಾತ್ ಅವಾಗಲೇ ಬಂದಿದ್ರೆ ಆ ಟೈಮಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಬಿಟ್ಟಿರೋದೇನೋ. ಅಷ್ಟೊಂದು ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷರ ವಿರುದ್ಧನೇ ಇರ್ತಾನೆ, ನೆಪೋಲಿಯನ್ ಕೂಡ ಕಂಪ್ಲೀಟ್ ಆಗಿ ವಿರುದ್ಧ ಇರ್ತಾನೆ. ಅಂದ್ರೆ ನೆಪೋಲಿಯನ್ ಅವನು ಅಷ್ಟೊಂದು ವಿರುದ್ಧ ಇರ್ತಾನೆ. ಅವಾಗ ಏನಾಗ್ತಾ ಇರ್ತದೆ, ಆ ಒಂದು ಏನು ಯುರೋಪಿನ ಪ್ರಾಂತ್ಯ ಇದೆಯಲ್ಲ, ಅಲ್ಲಿ ಮಾತ್ರ ಏನಾಗುತ್ತೆ, ಇವನು
ಏನೇ ಮಾಡಿದ್ರು ಕೂಡ ಭೂಮಿಯಲ್ಲಿ ಯುದ್ಧದಲ್ಲಿ ಮಾಡಿದಾಗ ನೆಪೋಲಿಯನ್ ಗೆಲ್ತಾ ಇರ್ತಾನೆ, ನೌಕಾಪಡೆಯಲ್ಲಿ ಬ್ರಿಟಿಷ್ ಅವರೇ ಗೆಲ್ತಾ ಇರ್ತಾರೆ. ಅದಕ್ಕೆ ಇವ್ರನ್ನ ಏನ್ ಮಾಡೋದು, ಇವ್ರನ್ನ ಸೋಲ್ಸಕ್ ಆಗಲ್ಲ ಅಂದ್ರೆ ಇಲ್ಲಿ ಇವ್ ಹಿಟ್ ದ ಎನಿಮಿ ವೇರ್ ಇಟ್ ಹರ್ಟ್ಸ್ ಅಂತ ಕರಿದಿರ್ತೀವಲ್ಲ ಇಂಗ್ಲಿಷ್ ಅಲ್ಲಿ ಕೊಟೇಶನ್, ಆ ಎನಿಮಿಗೆ ಅವ್ರಿಗೆ ಹೊಡೆತ ಬೀಳುವಂತದ್ದು ಎಲ್ಲಿ ಎಲ್ಲಿ ಅಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಬ್ರಿಟಿಷರು ತಮ್ಮ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡ್ಕೊಂಡು ಅಲ್ಲಿ ತುಂಬಾ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವನ್ನ ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ದುಡ್ಡನ್ನ ಗಳಿಸಿ ತಮ್ಮ ಆರ್ಮಿಯನ್ನ ಬೆಳೆಸಿ ಮತ್ತೆ ಫೈಟ್ ಮಾಡಿ ಎಲ್ಲ ಗೆಲ್ತಾ ಇದ್ದಾರೆ ಅವರು. ಅದಕ್ಕೆ ಅವ್ರು ವ್ಯಾಪಾರಕ್ಕೆ ಹೊಡೆತ ಕೊಟ್ಬಿಡೋಣ, ವ್ಯಾಪಾರ ಮಾಡಲಂಗ್ ಮಾಡೋಣ. ವ್ಯಾಪಾರ ಮಾಡಲಂಗ್ ಹೇಗ್ ಮಾಡಕ್ಕಾಗತ್ತೆ, ಅದಕ್ಕೆ ಹೇಳ್ತಾನೆ ನಾನು, ಯುರೋಪ್ ಅಲ್ಲಿ ಇಡೀ ನೆಪೋಲಿಯನ್ ಬೋನಾಪಾರ್ಟನ್ ಆಲ್ಮೋಸ್ಟ್ ಯುರೋಪ್ ಅನ್ನ ಕವರ್ ಮಾಡಿರ್ತಾನೆ. ಫ್ರಾನ್ಸ್ ದೇಶದವನು ಹೇಳ್ತಾನೆ, ಯುರೋಪಿನ ಖಂಡದಲ್ಲಿ ಏನಾದ್ರೂ ಯಾರಾದ್ರೂ ಬ್ರಿಟಿಷಿನ ವಸ್ತುಗಳನ್ನ ನೀವು ಇಂಪೋರ್ಟ್ ಮಾಡ್ಕೊಂಡು ಆಮದು ಮಾಡ್ಕೊಂಡು ಕೊಂಡ್ಕೊಳ್ಳೋದು ಗೊತ್ತಾದ್ರೆ ನಿಮ್ಮನ್ನ ಬಿಡಲ್ಲ ಅಂತ ಆತರ ಹೇಳ್ತಾನೆ. ಆದ್ರೂ ಕೂಡ ಕೆಲವೊಂದು ಅಲ್ಲಿ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಇರ್ತಾವಲ್ಲ, ಆ ಯುರೋಪ್ ಅಲ್ಲಿ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಅವರ ಪತ್ನಿಯರು ಕೆಲವೊಂದ್ಸಲ ಇಂಪೋರ್ಟೆಡ್ ಐಟಮ್ಸ್ ಕದ್ದು ಮುಚ್ಚಿ ತರಿಸೋದು ಗೊತ್ತಾಗತ್ತೆ. ಆಮೇಲೆ ಮತ್ತೆ ಎಲ್ಲರಿಗೂ ಒಂದು ಲೆಟರ್ ಬರೀತಾನೆ, ವಾಟ್ಸಪ್ ಮೆಸೇಜ್ ಆಗ್ತಾನ ಅವನು, ಅವ್ರಿಗೆ ಹೇಳ್ತಾನೆ, ಒಂದ್ ಅಕಸ್ಮಾತ್ ಈ ತರ ಬರ್ತಾ ಇದೆ, ಇನ್ನೊಂದ್ಸಲ ಏನಾದ್ರೂ ನೀವು ಅಕಸ್ಮಾತ್ ಗೊತ್ತಾಯ್ತು ನನಗೆ ಅಂತಂದ್ರೆ ನಿಮ್ನೆಲ್ಲಾ ಈಗೇನ್ ರಾಜ ರಾಣಿ ಇರ್ತಾರಲ್ಲ ಇಬ್ಬರನ್ನ ಕರ್ಕೊಂಡ್ ಬಂದು ನಮ್ಮ ಮನೆಯಲ್ಲಿ ಕಸ ಹೊಡೆಯಕ್ಕೆ ಇಟ್ಕೊಂತೀನಿ ನಿಮ್ಗೆ ಅಂತ ಹಿಂಗೆ ಡೈರೆಕ್ಟ್ ಆಗಿ ಆತರ. ಅಂದ್ರೆ ಅಷ್ಟೊಂದು ವ್ಯರ್ಥ ಇರ್ತದೆ ನೆಪೋಲಿಯನ್ ಬೋನಾಪಾರ್ಟ್ಗೆ ಬ್ರಿಟಿಷರ ಮೇಲೆ. ಅವಾಗ ಏನಾಗುತ್ತೆ, ಬ್ರಿಟಿಷರಿಗೆ ತಲೆ ಕೆಟ್ಟೋಗ್ಬಿಡ್ತದೆ. ಯಾಕಂದ್ರೆ ಎಲ್ಲಿ ಯುರೋಪ್ ಅಲ್ಲಿ ಎಲ್ಲಾ ಅವರ ವಸ್ತುಗಳನ್ನ ಕಳಿಸ್ತಾ ಇದ್ರು. ತುಂಬಾ ಯುರೋಪಿನ ಸಾಮ್ರಾಜ್ಯ ಅವಾಗ ತುಂಬಾ ಶ್ರೀಮಂತ ಇತ್ತು. ಆ ವಸ್ತುಗಳನ್ನ ಅವರೇ ಕೊಂಡ್ಕೊಂತಾ ಇದ್ರು. ಅವಾಗ ಇವ್ರು ತಲೆ ಕೆಟ್ಟೋಗುತ್ತೆ, ಏನ್ ಮಾಡ್ದಪ್ಪ ಇವಾಗ ಅಂದಾಗ ಅವ್ರಿಗೂ ಹೌದಲ್ಲ, ಅಲ್ಲಿ ಒಂದು ಇಂಡಿಯಾ ದೇಶ ಇದೆ, ಇಂಡಿಯಾ ಭಾರತ, ಇಲ್ಲಿ ನೋಡಿ ಯುರೋಪ್ ಇದೆ, ಇಲ್ಲಿ ಈ ಕಡೆ ಇಂಡಿಯಾ ಇದೆಯಲ್ಲ, ಇಲ್ಲಿದೆಯಲ್ಲ ಯುರೋಪ್ ಇಂಡಿಯಾ, ಅಲ್ಲಿಗೆ ನಾವು ಕಳ್ಸೋಣ ಅಂದ್ರೆ ಇಷ್ಟು ದಿನ ಏನಿತ್ತು ಬರೀ ಈಸ್ಟ್ ಇಂಡಿಯಾ ಕಂಪನಿಗೆ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ವಲ್ಲ, ಇನ್ನು ಮೇಲೆ ಅಂದ್ರೆ 1813 ಟೈಮ್ ಅಲ್ಲಿ ಹೇಳುತ್ತೆ ಚಾರ್ಟರ್ ಆಕ್ಟ್ ಆಫ್ 1813 ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮೋನೋಪಲಿ ಕ್ಯಾನ್ಸಲ್. ಇನ್ಮೇಲೆ ಈಸ್ಟ್ ಇಂಡಿಯಾ ಕಂಪನಿನೂ ಭಾರತದಲ್ಲಿ ಇರುತ್ತೆ. ಮೋನೋಪಲಿ ಕ್ಯಾನ್ಸಲ್ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ತೆಗೆದಾಕದ ಅಂತಲ್ಲ, ಈಸ್ಟ್ ಇಂಡಿಯಾ ಕಂಪನಿನೂ ಇರ್ತದೆ, ಅದ್ರ ಜೊತೆಗೆ ಬ್ರಿಟನ್ ನಲ್ಲಿರುವಂತ ಎಲ್ಲಾ ಕಂಪನಿಗಳು ಭಾರತಕ್ಕೆ ಬರಬಹುದು. ಅದಕ್ಕೆ ಮುಂಚೆ ಭಾರತಕ್ಕೆ ಬರುವಂಗಿರ್ಲಿಲ್ಲ ಅವು. ಅದಕ್ಕೆ ಮುಂಚೆ ಬರೀ ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಅಷ್ಟೇ ಇರ್ತಿತ್ತು. 1813 ಆದ ನಂತರ ಎಲ್ಲರಿಗೂ ಪರ್ಮಿಷನ್ ಕೊಡ್ತಾರೆ, ಯಾಕಂದ್ರೆ ಮೋನೋಪೊಲಿ ಏಕಸ್ವಾಮ್ಯವನ್ನ ರದ್ದು ಮಾಡ್ತೀವಿ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಕಾಂಟಿನೆಂಟಲ್ ಸಿಸ್ಟಮ್ ಖಂಡಾಂತರ ಪದ್ಧತಿ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟಿ ತಮ್ಮ ದೇಶದಲ್ಲಿ ತಮ್ಮ ಒಂದು ಯುರೋಪಿನ ಸಾಮ್ರಾಜ್ಯದಲ್ಲಿ ಯಾರೂ ಬ್ರಿಟನ್ನಿನ ವಸ್ತುಗಳನ್ನು ಕೊಂಡ್ಕೋಬಾರ್ದು ಅಂತ ರೂಲ್ಸ್ ಮಾಡ್ತಾನೆ, ಅದೇ ಕಾಂಟಿನೆಂಟಲ್ ಸಿಸ್ಟಮ್. ಅವಾಗ ಬ್ರಿಟಿಷರಿಗೆ ದಾರಿ ಕಾಣಲ್ಲ, ಅದಕ್ಕೆ ಅಲ್ಲಿ ಬ್ರಿಟನ್ ನಲ್ಲಿ ಉತ್ಪಾದನೆ ಅಂತ ಎಲ್ಲಾ ವಸ್ತುಗಳನ್ನು ಇಂಡಿಯಾಕ್ಕೆ ಮಾರಾಟ ಮಾಡಕ್ಕೆ ಇಲ್ಲಿ ಕರೆಸ್ತಾರೆ. ಅರ್ಥ ಆಯ್ತಲ್ಲ. ಇದೇ ಕಾಂಟಿನೆಂಟಲ್ ಸಿಸ್ಟಮ್. ಮೋನೋಪೊಲಿ ನಮ್ಗೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಅಂದ್ರೆ ಏಕಸ್ವಾಮ್ಯನ ರದ್ದು ಮಾಡಲಾಯ್ತು. ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಬೇರೆ ಕಂಪನಿಗಳು ಕೂಡ ಬರುವಂಗಾಯ್ತು ಅಂತ. ವರ್ಲ್ಡ್ ಹಿಸ್ಟ್ರಿ ಮತ್ತೆ ಬ್ಯೂಟಿಫುಲ್ ಆಗಿ ಸ್ಟೋರಿ ತರ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ ರೈಟ್, ಅದೊಂದಾಯ್ತು. ಅದಷ್ಟೇ ಅಲ್ಲ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಟೀ ಅಂದ್ರೆ ಭಾರತದಲ್ಲಿ ಇಲ್ಲಿ ಟೀ ವ್ಯಾಪಾರವನ್ನ ಇನ್ನು ಯಾರು ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿ ಅಷ್ಟೇ ಮಾಡಬೇಕು. ಬೇರೆ ತರದ ವ್ಯಾಪಾರವನ್ನ ಈಸ್ಟ್ ಇಂಡಿಯಾ ಕಂಪನಿನೂ ಮಾಡುತ್ತೆ ಮತ್ತು ಬೇರೆ ಕೂಡ ಮಾಡುತ್ತೆ. ಎಕ್ಸೆಪ್ಟ್ ಅಂತ ಹೇಳಿದಾರೆ ನೋಡಿ ಇಲ್ಲಿ. ಎಕ್ಸೆಪ್ಟ್ ಯಾವ್ದು, ಮೋನೋಪೊಲಿ ಟೀ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಮತ್ತು ಚೈನಾ ಜೊತೆ, ಚೈನಾದಲ್ಲಿ ಏನಾದ್ರೂ ವ್ಯಾಪಾರ ಮಾಡೋದಿದ್ರೆ ಅದು ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಮಾಡಬೇಕು. ಭಾರತದಲ್ಲಿ ಟೀ ಮಾರಾಟ ಮಾಡೋದೇನಾದ್ರೂ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ, ಅದು ಬಿಟ್ಟು ಮಿಕ್ಕಿದ್ದು ಎಲ್ಲಾ ಕಂಪನಿಗಳು ಮಾರಾಟ ಮಾಡಬಹುದು ಅಂತ. ಓಕೆ, ಸೊ ಅಷ್ಟು ಪಾಯಿಂಟ್. ಒಂದನೇ ಪಾಯಿಂಟ್ ಅದು ಕ್ಲಿಯರ್ ಆಯ್ತಾ. ಒಂದನೇ ಪಾಯಿಂಟ್ ಮೋನೋಪೊಲಿ ರದ್ದಾಯ್ತು. ಎಕ್ಸೆಪ್ಟ್ ಯಾವುದು, ಟೀಗೆ ಇನ್ನೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ಮೋನೋಪೊಲಿ ಕೊಟ್ಟಿದ್ದಾರೆ, ಏಕಸ್ವಾಮ್ಯ ಅವರೊಬ್ಬರೇ ಮಾಡೋದು. ಚೈನಾದಲ್ಲಿ ಕೂಡ ವ್ಯಾಪಾರ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ, ಅದು ಬಿಟ್ಟು ಭಾರತದಲ್ಲಿ ಬೇರೆ ಬೇರೆ ವ್ಯಾಪಾರಗಳನ್ನ ಬೇರೆ ಎಲ್ಲಾ ಕಂಪನಿ, ಬ್ರಿಟನ್ ಎಲ್ಲಾ ಕಂಪನಿ ಮಾಡಬಹುದು ಅಂತ ಹೇಳ್ತಾರೆ. ಇದೇ ಒಂದು ಪಾಯಿಂಟ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ IAS ಅಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇವೆಲ್ಲ ಪಾಯಿಂಟ್ 2019 IAS ಅಲ್ಲಿ ಕೇಳಿದ್ದಾರೆ. ಏನ್ ಮಾಡ್ತಾರೆ, ವೆಸ್ಟರ್ನ್ ಎಜುಕೇಶನ್ಗೆ 1 ಲಕ್ಷ ರೂಪಾಯಿಯನ್ನ ನಿಗದಿಪಡಿಸ್ತಾರೆ. ಕೇಳ್ತಾರೆ ಇದನ್ನ, ಎಷ್ಟು ಲಕ್ಷ, 1 ಲಕ್ಷ. ಅಂದ್ರೆ ಏನು ತುಂಬಾ ಸಿಂಪಲ್ ಅನ್ಕೋಬಿಡಿ, ಆಗಿನ ಟೈಮ್ ಅಲ್ಲಿ 1813 1 ಲಕ್ಷ. ಓಕೆ, 210 ವರ್ಷಗಳ ಹಿಂದೆ ನೋಡ್ತೀವಿ ನಾವು. ಓಕೆ, ವೆಸ್ಟರ್ನ್ ಎಜುಕೇಶನ್ ಕಲಿಸೋದಕ್ಕೋಸ್ಕರ ಕೇಳ್ತಾರೆ, ಯಾವ ಕಾಯ್ದೆ ಮೂಲಕ ವೆಸ್ಟರ್ನ್ ಎಜುಕೇಶನ್ ಕಲಿಸೋದಕ್ಕೆ ದುಡ್ಡನ್ನ ಎತ್ತಿಡ್ಲಾಯ್ತು. ಅದು 1813 ಚಾರ್ಟರ್ ಕಾಯ್ದೆ ಮೂಲಕ. ಎಷ್ಟೋ ಬುಕ್ಕಲ್ಲಿ ಚಾರ್ಟರ್ ಕಾಯ್ದೆನ ಹಾರಿಸ್ಬಿಟ್ಟಿದ್ದಾರೆ ಅಲ್ವಾ, ಅದು IAS ಅಲ್ಲಿ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ಇದು ಪಾಯಿಂಟ್ ನೆನ್ಬಿಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ 3ನೇ ಪಾಯಿಂಟ್ ಏನಾಗುತ್ತೆ, ಕ್ರಿಶ್ಚಿಯನ್ ಮಿಷನರಿ. ಏನ್ ಮಾಡ್ತಾವೆ ಮಿಷನರಿ ಅಂದ್ರೆ ಎಲ್ಲಾ ಬ್ರಿಟನ್ ಇರುವಂತ ಎಲ್ಲಾ ಕ್ರಿಶ್ಚಿಯನ್ಸ್ ಈ ಕಡೆ ಸ್ವಲ್ಪ ತುಂಬಾ ಜನ ಬಂದ್ಬಿಟ್ಟು ಇಲ್ಲಿ ಇಂಡಿಯಾದಲ್ಲಿ ಇದ್ದಂತವ್ರನ್ನ ಕನ್ವರ್ಟ್ ಮಾಡೋದು. ಸಾಕಷ್ಟು ಜನ ಕನ್ವರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಸ್ಪೆಷಲಿ ಯಾವುದು, ಗೋವಾದಲ್ಲಿ ಭಯಂಕರ ಕನ್ವರ್ಟ್ ಮಾಡಿ ಬರೀ ಚರ್ಚ್ಗಳೇ ತುಂಬಿದಾವೆ. ಗೋವಾದಲ್ಲಿ ಹೋದಾಗ ನೋಡ್ಬೋದು ನೀವು. ಕೇರಳದಲ್ಲಿ ಭಯಂಕರ ತುಂಬಿದಾವೆ. ತಮಿಳುನಾಡು ಈ ತರ ಕೋಸ್ಟಲ್ ಏರಿಯಾ ಎಲ್ಲೆಲ್ಲಿ ಇದಾವಲ್ಲ, ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಆಂಧ್ರ, ಇಲ್ಲೆಲ್ಲಾ ಚರ್ಚ್ಗಳು ಭಯಂಕರ ತುಂಬಿಟ್ಟಿದಾವೆ. ಇವನ್ ನಮ್ಮ ಕರ್ನಾಟಕಕ್ಕೆ ಮಂಗಳೂರು ಕಡೆ ಹೋದಾಗ ಚರ್ಚ್ ಎಲ್ಲ ಕಾಣುತ್ತೆ. ಬರೀ ಕೋಸ್ಟಲ್ ಅಲ್ಲಿ ಅಷ್ಟೇ ಕಾಣುತ್ತೆ. ಯಾಕೆ ಹೇಳಿ, ಇಲ್ಲಿ ನೋಡಿ, ಬ್ರಿಟನ್ ಅವರೆಲ್ಲ ಬರ್ತಾರೆ, ಈ ಕಡೆ ಇಲ್ಲೇ ಉಳ್ಕೊತಾರೆ, ಇಲ್ಲೇ ಉಳ್ಕೊಂಡು ಇಲ್ಲಿ ಸುತ್ತಮುತ್ತ ಇರೋರ್ನೆಲ್ಲ ಕನ್ವರ್ಟ್ ಮಾಡಿ ಓಡೋಗ್ಬಿಡ್ತಾರೆ.
ಈ ತರ ಅಷ್ಟೇ ಅಲ್ವಾ. ಈ ನಮ್ಮ ಉತ್ತರ ಕರ್ನಾಟಕ ಭಾಗ ಈ ಕಡೆ ವೆಸ್ಟರ್ನ್ ಘಾಟ್ಸ್ ಆದ್ಮೇಲೆ ಈ ಕಡೆ ಏನಾಗುತ್ತೆ, ಇಲ್ಲಿ ಆದ್ಮೇಲೆ ಬರ್ಲೇ ಇಲ್ಲ ಅವರು, ಬರೀ ಕೋಸ್ಟಲ್ ಏರಿಯಾದಾಗ ಅಷ್ಟೇ ಕನ್ವರ್ಟ್ ಮಾಡ್ಕೊಂಡು ಜಂಪ್ ಆಗ್ಬಿಟ್ಟಿದ್ದಾರೆ. ಆತರ ಇದು ಕೂಡ ಗೊತ್ತಿರಲಿ. ಒಂದ್ಸಲ ಇಂಟರ್ವ್ಯೂ ಕೇಳ್ತಿರ್ತಾರೆ, ಯಾಕೆ ನಮ್ಮ ನಾರ್ತ್ ಕರ್ನಾಟಕ ಆಗಿರ್ಬೋದು, ಕೆಲವೊಂದು ಒಳಭಾಗ ಆಗಿರ್ಬೋದು, ಅವೆಲ್ಲ ಯಾಕೆ ಕನ್ವರ್ಟ್ ಆಗ್ಲಿಲ್ಲ ಅಂತಂದ್ರೆ ಕ್ರಿಶ್ಚಿಯನ್ ಮಿಷನರಿ ಬರ್ತಿದ್ರು, ಅವ್ರು ಬಂದು ಇಲ್ಲೇ ಈ ತರ ಉಳ್ಕೊಂಡು ಇಲ್ಲೆಲ್ಲ ಕನ್ವರ್ಟ್ ಮಾಡ್ತಾ ಇದ್ರು ಅವರು ಅಂತ. 1813 ಕಾಯ್ದೆಯಲ್ಲಿ ಏನ್ ನೆನ್ಪಿಡ್ತೀರಿ, ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ಇಲ್ಲಿ ನಾವು 3 ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ನೆನ್ಪಿಡ್ಬೇಕು. ಯಾವ 3 ಇಂಪಾರ್ಟೆಂಟ್ ಪಾಯಿಂಟ್ಗಳು? ಓಕೆ, ಇಲ್ಲಿ ಒಂದನೇ ಇಂಪಾರ್ಟೆಂಟ್ ಪಾಯಿಂಟ್, ಮೋನೋಪೊಲಿ ಏಕಸ್ವಾಮ್ಯ ಅನ್ನುವಂಥದ್ದು ರದ್ದಾಗತ್ತೆ. ಯಾರ್ದು? ಈಸ್ಟ್ ಇಂಡಿಯಾ ಕಂಪನಿದು ಏಕಸ್ವಾಮ್ಯ ರದ್ದಾಗತ್ತೆ. ಎಕ್ಸೆಪ್ಟ್ ಎರಡು ಯಾವುದು? ಭಾರತದಲ್ಲಿ ಟೀ ವ್ಯಾಪಾರ ಇನ್ನೂ ಇವ್ರ ಹತ್ರನೇ ಉಳ್ಕೊಳ್ಳುತ್ತೆ. ಚೈನಾದ ಹತ್ರ ವ್ಯಾಪಾರ ಮಾಡುವಂಥದ್ದು ಇನ್ನೂ ಈಸ್ಟ್ ಇಂಡಿಯಾ ಕಂಪನಿಗೆ. ಅದು ಬಿಟ್ಟು ಮಿಕ್ಕಿದ ಭಾರತದಲ್ಲಿ ಎಲ್ಲ ವ್ಯಾಪಾರವನ್ನ ಈಸ್ಟ್ ಇಂಡಿಯಾ ಕಂಪನಿನೂ ಮಾಡಬೇಕು, ಬೇರೆ ಯಾವುದು ಯುರೋಪಿನ ಎಲ್ಲಾ ಕಂಪನಿಗಳು ಬಂದು ಮಾಡ್ತಾವಂತ. ಇನ್ನೊಂದು ಏನಿತ್ತು, 1 ಲಕ್ಷ ರೂಪಾಯಿನ ಎಜುಕೇಶನ್ಗೋಸ್ಕರ, ಶಿಕ್ಷಣಕ್ಕೋಸ್ಕರ ದುಡ್ಡನ್ನು ಎತ್ತಿಡಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವ್ದು ಎಜುಕೇಶನ್? ವೆಸ್ಟರ್ನ್ ಎಜುಕೇಶನ್. ನೆನ್ಪಿಟ್ಕೊಳ್ಳಿ, ನಮ್ಗೆ ಏನಾದ್ರು ಗುರುಕುಲ ಎಜುಕೇಶನ್ ಈ ತರ ವೇದಾಸ್ ಬಗ್ಗೆ ಹೇಳ್ಕೊಡ್ತಾರ, ಕೇಳ್ತಾರೆ ನಿಮ್ಗೆ ಅಕಸ್ಮಾತ್ ವೇದಗಳ ಶಿಕ್ಷಣಕ್ಕೋಸ್ಕರ 1 ಲಕ್ಷ ಎತ್ತಿಟ್ರು ಅಂದ್ರೆ ಕರೆಕ್ಟಾ? ನೋ, ಇಲ್ಲ. ಪಾಶ್ಚಿಮಾತ್ಯದ ಎಜುಕೇಶನ್ ಬಗ್ಗೆ ದುಡ್ಡನ್ನ ಎತ್ತಿಡ್ತಾರ ಅವರು. ಓಕೆ, ವೆಸ್ಟರ್ನ್ ಎಜುಕೇಶನ್, ಇಂಗ್ಲಿಷ್ ರಿಲೇಟೆಡ್ ಆತರ, ರೈಟ್. ಇಲ್ಲಿ ಏನಾಗುತ್ತೆ ಮತ್ತೆ ಕ್ರಿಶ್ಚಿಯನ್ ಮಿಷನರಿಗಳು ಕ್ರಿಶ್ಚಿಯನ್ ಮಿಷನರಿ ಇವ್ರು ಏನ್ ಮಾಡ್ತಾರೆ, ಬಂದು ಭಾರತಕ್ಕೆ ಬಂದು ಜನರನ್ನ ಕನ್ವರ್ಟ್ ಮಾಡುವಂಥದ್ದು. ಓಕೆ, ರೈಟ್. ಈ 3 ಪಾಯಿಂಟ್ಗಳು 1813 ಇಂಪಾರ್ಟೆಂಟ್ ಕಾಯ್ದೆಗಳು. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಇರುವಂತದ್ದು ಚಾರ್ಟರ್ ಆಕ್ಟ್ ಆಫ್ 1833. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಾನು ನಿನ್ನೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ, ವಿಡಿಯೋದಲ್ಲಿ ನೋಡಿ ನೀವು ಯಾರ್ಯಾರು ಹೊಸದಾಗಿ ಬಂದಿರ್ತೀರಿ. ಏನಂತ ನೋಡ್ತಾ ಇದೀವಿ ಸ್ನೇಹಿತರೆ, ನಾವಿಲ್ಲಿ ಚಾರ್ಟರ್ ಆಕ್ಟ್ ಆಫ್ 1833 ಅಲ್ಲಿ ಸ್ಟಾರ್ಟಿಂಗ್ ಹೇಳಿದ್ವಿ, ನಮ್ಮ ದೇಶದಲ್ಲಿ 1773 ಕಾಯ್ದೆಯಲ್ಲಿ ಕೇಂದ್ರೀಕೃತ ಆಡಳಿತ ಸ್ಟಾರ್ಟ್ ಆಗತ್ತೆ. ಯಾಕೆ ಕೇಂದ್ರೀಕೃತ ಹೇಗಾಗತ್ತೆ ಹೇಳಿದ್ವಲ್ಲ ನಾವು, 1773 ಕೇಂದ್ರೀಕೃತ ಅಂದ್ರೆ ಇಲ್ಲಿ ಬೆಂಗಾಲ್ ಇರ್ತದೆ, ಇಲ್ಲಿ ಮದ್ರಾಸ್, ಇಲ್ಲಿ ಬಾಂಬೆ ಇರ್ತದಲ್ಲ, ಅವಾಗ ಇವ್ರನ್ನ ಗವರ್ನರ್ ಆಫ್ ಬೆಂಗಾಲ್ ಇದ್ದವನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾರೆ. ಇಡೀ ಬೆಂಗಾಲ್ ಒಂದು ಮಾಡಿ ಇವರು ಬಾಂಬೆ ಇವ್ರ ಅಂಡರ್ಲಿ ಬರಬೇಕು, ಮದ್ರಾಸು ಇವ್ರ ಅಂಡರ್ಲಿ ಇರಬೇಕು, ಆತರ ಮಾಡ್ತಾರೆ. ಅಂದ್ರೆ ಈ ಬಂಗಾಲಿಂದನೇ ಎಲ್ಲವನ್ನ ಕಂಟ್ರೋಲ್ ಮಾಡೋದು, ಕೇಂದ್ರೀಕೃತ ಸ್ಟಾರ್ಟ್ ಆಗತ್ತೆ. ಈ 1833 ಕ್ಲೈಮ್ಯಾಕ್ಸ್ ಹೋಗ್ಬಿಡ್ತದೆ, ಸಂಪೂರ್ಣ ಕೇಂದ್ರೀಕೃತ. ಅಂದ್ರೆ ಏನರ್ಥ, ಈಗ ಬರೀ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅವನಿಗಂತಿದ್ವಿ, ಈಗ ಅಷ್ಟೇ ಅಲ್ಲ, ಇಡೀ ಇಂಡಿಯಾಕ್ಕೆ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿದನ, ಇಂಡಿಯಾ ಇಡೀ ಭಾರತಕ್ಕೆ ಗವರ್ನರ್ ಜನರಲ್ ಅವನು, ಅಂದ್ರೆ ಇಡೀ ಭಾರತವನ್ನ ಒಬ್ಬನೇ ಗವರ್ನರ್ ಜನರಲ್ ಆಡಳಿತ ಮಾಡ್ತಾನೆ. ಇದಕ್ಕಿನ 1833 ಮುಂಚೆ ಏನಿರ್ತಿತ್ತು, 1833 ಮುಂಚೆ ಏನಿರ್ತಿತ್ತು, ಕೇವಲ ಬೆಂಗಾಲ್ ಅಲ್ಲಿ ಇದ್ದುಕೊಂಡು ಎಲ್ಲವನ್ನ ಆಡಳಿತ ಮಾಡ್ಕೊಂತ ಇದ್ರು. ಅದು ಯಾವ್ದು, ಈ ಕೆಲವೊಂದು ಭಾಗವಷ್ಟ ಸೌತ್ ಇಷ್ಟೇ ನೋಡ್ಕೊಂತ ಇದ್ರು. ಆಮೇಲೆ 1833 ಅನ್ನೋದು ಇಡೀ ಇಂಡಿಯಾಕ್ಕೆ ಅಂದ್ರೆ ಸೆಂಟ್ರಲೈಸೇಷನ್ ಕ್ಲೈಮ್ಯಾಕ್ಸ್ ಹೋಯ್ತು, ಸಂಪೂರ್ಣ ಕೇಂದ್ರೀಕೃತ ಆಯಿತು. ವಾಪಸ್ ಡಿಸೆಂಟ್ರಲೈಸೇಷನ್ ಯಾವಾಗ ಆಯ್ತು, ಯಾರಾದ್ರೂ ಹೇಳಿ. ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ ನೋಡಿ, ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ಅದು. ಯಾರಾದ್ರೂ ಕ್ಲಾಸ್ ಕೇಳಿದಿರ ನೆನ್ಪಿಟ್ರೆ ಹೇಳಿ. ಯಾವ ಒಂದು ಕಾಯ್ದೆ ಮೂಲಕ ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ವಿಕೇಂದ್ರೀಕರಣ ಸಂಪೂರ್ಣವಾಗಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಒಂದು ಕಾಯ್ದೆ ಮೂಲಕ ವಿಕೇಂದ್ರೀಕರಣ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಕಾಯ್ದೆ ಮೂಲಕ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಆಗತ್ತೆ. ಇಲ್ಲಿ ಏನ್ ಹೇಳಿದ್ವಿ, ಕೇಂದ್ರೀಕೃತ 1773 ಅಲ್ಲ, ಆದ್ರೆ 1833 ಸಂಪೂರ್ಣವಾಗಿ ಕೇಂದ್ರೀಕೃತ ಆಗೋದಕ್ಕೆ 2 ಹೇಳಿದ್ವಿ. ಇನ್ನು ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು, ಅಂದ್ರೆ ಆಡಳಿತವನ್ನು ವಾಪಸ್ ಅವ್ರ ಕೈಯಾಗ ಕೊಡೋದು. ನಮ್ಮ ಪಂಚಾಯತ್ ಇದೆಯಲ್ಲ, ಅದು ಡಿಸೆಂಟ್ರಲೈಸೇಷನ್ ಅಂದ್ರೆ ಬರೀ ಮೋದಿ ಆಡಳಿತ ಮಾಡೋದಲ್ಲ, ನಿಮ್ಮ ಊರಲ್ಲಿ ನಿಮ್ಮ ಪಂಚಾಯತ್ ಮೆಂಬರ್ ಅವರೇ ಆಡಳಿತ ನಡೆಸುವಂಥದ್ದು, ಈ ತರ ವಿಕೇಂದ್ರೀಕರಣ. ಅದೆಲ್ಲ 2 ಕಾಯ್ದೆ, ಒಂದು ಕಾಯ್ದೆ ಮೂಲಕ ಸ್ಟಾರ್ಟ್ ಆಗುತ್ತೆ ಪ್ರೊಸೆಸ್, ಇದಾದ್ಮೇಲೆ ಇಡೀ ಕಂಪ್ಲೀಟ್ ಸಂಪೂರ್ಣವಾಗಿ ಕೊಡ್ತಾರೆ. ಇದು ಯಾವ್ದು ಅನ್ನೋದನ್ನ ಹೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇದು ಯಾರಾಗಿದ್ರು ಹಾಗಾದ್ರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ? ಫಸ್ಟ್ ಯಾರು ಅಂದ್ರೆ ವಿಲಿಯಂ ಬೆಂಟಿಕ್. ಓಕೆ, ಇದು ಯಾರು ಇವನು? ವಿಲಿಯಂ ಬೆಂಟಿಕ್ ಅನ್ನುವಂಥವನು ಇವನಾಗ್ತಾನೆ, ವಿಲಿಯಂ ಬೆಂಟಿಕ್ ಅನ್ನುವಂಥವ್ನು ಆಗ್ತಾನೆ. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳ್ತಾರೆ. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು? ಓಕೆ, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು ಅನ್ನೋದು ಕೇಳ್ತಾರೆ. ಸೊ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ನಾನು ಕೇಳಿದ್ದೆ, ಫಸ್ಟ್ ಏನಿತ್ತು, ಗವರ್ನರ್ ಆಫ್ ಬೆಂಗಾಲ್ ಅಷ್ಟೇ ಇತ್ತು. ಆಮೇಲೆ ಏನಾಯ್ತು, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಯ್ತು. ಆಮೇಲೆ ಏನಾಯ್ತು, ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗತ್ತೆ. ಇದು ಮೊದಲೇ ಗವರ್ನರ್ ಬೆಂಗಾಲ್ ಅಷ್ಟೇ ಇದ್ರು. ಯಾರಿದ್ರು ಅಂತ ಕ್ವಶನ್ ಕೇಳಿದ್ದೆ, ಒಬ್ರು ಮಾತ್ರ ಇದನ್ನ ಕಮೆಂಟ್ ಸೆಕ್ಷನ್ ಮಾಡಿದ್ರು, ಓದಿದೆ ನಾನು. ಮತ್ತೊಬ್ರು ಮಾಡಿ ಸ್ನೇಹಿತರೆ, ಮತ್ತು ಕೆಲವೊಂದು ಜನ ಮಾಡಿ. ಗವರ್ನರ್ ಆಫ್ ಬೆಂಗಾಲ್ ಯಾರಿದ್ರು? ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಯಾರು? ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಓಕೆ, 1773 ಆಗುತ್ತೆ. ಇದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂದ ತಕ್ಷಣ ವಿಲಿಯಂ ಬೆಂಟಿಂಕ್ ಅಂತ ಕರಿತೀವಿ, ಅವನಿದಾನೆ. ಓಕೆ, ರೈಟ್.
ಇದು ಮುಂದೆ ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಹೇಳ್ತೇನೆ ಅದನ್ನ. ಇಲ್ಲಿವರೆಗೂ ಇಷ್ಟು ನೆನ್ಪಿಟ್ಕೊಳ್ಳಿ, ರೈಟ್. ಈಗ ಇಲ್ಲಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಿಲಿಯಂ ಬೆಂಟಿಕ್ ಆಗ್ತಾನೆ. ಓಕೆ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ರೈಟ್. ಗವರ್ನರ್ ಜನರಲ್ ಏನ್ ಮಾಡ್ಬೇಕು, ಇಡೀ ಭಾರತವನ್ನ ಕಂಟ್ರೋಲ್ ಮಾಡುವಂಥದ್ದು, ಇಡೀ ಭಾರತವನ್ನ ಕಂಟ್ರೋಲ್ ಮಾಡೋದು ಸ್ಟಾರ್ಟ್ ಆಗ್ತದೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಕೇಂದ್ರೀಕೃತ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗ್ತಾನೆ, ವಿಲಿಯಂ ಬೆಂಟಿಂಗ್ ಇರ್ತಾನೆ. ಇಷ್ಟೇ ಪಾಯಿಂಟ್ ಇದನ್ನ ಸಾಕಷ್ಟು ಬಾರಿ ರಿಪೀಟ್ ಮಾಡೋದಂಥದ್ದು. ಸೊ ಈ ಕ್ವಶನ್ ಆನ್ಸರ್ ಮಾಡ್ಬೋದಾ? ಪಾಸ್ ಮಾಡಿ ಇದನ್ನ ಓದಿ, ಸ್ವಲ್ಪ ಪಾಸ್ ಮಾಡಿಬಿಟ್ಟು ಈ ಕ್ವಶನ್ ಓದ್ಬಿಟ್ಟು ಆನ್ಸರ್ ಮಾಡಿ. ನಾ ಇದೀಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ರೈಟ್. ನೋಡ್ತೀರಾ ಕ್ವಶನ್? 1 ನಿಮಿಷ ಟೈಮ್ ತಗೊಳ್ಳಿ, ಪಾಸ್ ಮಾಡಿ ಇದನ್ನ ವಿಡಿಯೋ, ಪಾಸ್ ಮಾಡಿ ಆನ್ಸರ್ ಮಾಡಿ. ಆನ್ಸರ್ ಏನಿದೆ ಅಂತ ಕಮೆಂಟ್ ಸೆಕ್ಷನ್ ಹಾಕಿಬಿಟ್ಟು ಮತ್ತೆ ಆಮೇಲೆ ಇದನ್ನ ಮುಂದಿನ ವಿಡಿಯೋನ ನೋಡಿ. ಏನಾಗುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ರಿಗಾರ್ಡಿಂಗ್ ಚಾರ್ಟರ್ ಆಕ್ಟ್ ಆಫ್ 1833. 1833 ಚಾರ್ಟರ್ ಕಾಯ್ದೆ ನೋಡಿದಲ್ಲ, ಅದರ ಬಗ್ಗೆ ಯಾವುದು 1833 ಚಾರ್ಟರ್ ಕಾಯ್ದೆ ಪ್ರಕಾರ ಯಾವುದು ನಿಜ ಇದೆ, ಯಾವುದು ಸರಿ ಇದೆ? ಒಂದನೇ ಹೇಳಿಕೆ ಏನ್ ಹೇಳುತ್ತೆ, ಲಾಸ್ ಮೇಡ್ ಅಂಡರ್ ದ ಆಕ್ಟ್ ಆಫ್ 1833 ವರ್ ಕಾಲ್ಡ್ ರೆಗ್ಯುಲೇಷನ್ಸ್, ನಿಯಂತ್ರಣ ಅಂತ ಕರಿತೀವಿ ಇದಕ್ಕೆ, ನಿಯಂತ್ರಣ ಕಾಯ್ದೆಗಳು ಅಂತ ಕರೀ. ಇದು ಸರಿನಾ ತಪ್ಪಾ ಅಂತ ಹೇಳ್ಬೇಕು. ಇಟ್ ಮೇಡ್ ದ ಈಸ್ಟ್ ಇಂಡಿಯಾ ಕಂಪನಿ ಕಮರ್ಷಿಯಲ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ವಾಣಿಜ್ಯ ಮತ್ತು ಇಲ್ಲಿ ನಮ್ಮ ರಾಜಕೀಯವಾಗಿ ಎರಡೂ ಮಾಡಿದವು ಅಂತ ಹೇಳ್ತೀವಿ. ಇದು ಕರೆಕ್ಟಾ ಸ್ನೇಹಿತರೆ? ಇಲ್ಲ, ಎರಡೂ ಕೂಡ ರಾಂಗ್ ಇದಾವು. ಯಾಕೆ ರಾಂಗ್ ಇವು ಅಂದ್ರೆ ನೋಡಿ, ರೆಗ್ಯುಲೇಷನ್ಸ್ ಅನ್ನೋದು ಬರೀ 1773 ಕಾಯ್ದೆ ಅಷ್ಟೇ ರೆಗ್ಯುಲೇಟಿಂಗ್. ನಾ ಫ್ಯಾನ್ ಬಗ್ಗೆ ಹೇಳ್ತಾ ಇದ್ನಲ್ಲ, ರೆಗ್ಯುಲೇಟರ್ ಅದು ಚೇಂಜ್ ಮಾಡೋದು ಸ್ಪೀಡ್ ಅನ್ನ, ಅದು ಬರೀ 1773 ನಂತರ ಬಂದಿದ್ದೆಲ್ಲ ಚಾರ್ಟರ್ ಕಾಯ್ದೆಗಳು. ಚಾರ್ಟರ್ ಅಂದ್ರೆ ಒಂದು ಸಣ್ಣದು, ಅಂದ್ರೆ ಒಂದು ಪೇಪರ್ ಅಲ್ಲಿ ಈ ತರದ ಆರ್ಡರ್ ಕೊಟ್ಬಿಟ್ಟು ಇದನ್ನೇ ಫಾಲೋ ಮಾಡ್ಬೇಕು ನೀವು, ಕಂಟ್ರೋಲ್ ಮಾಡೋದಿಲ್ಲ. ಫಸ್ಟ್ ಗೆ ಕಂಟ್ರೋಲ್ ಮಾಡೋದಿತ್ತು, ಆಮೇಲೆ ಇಲ್ಲ ಹಿಂಗೇ ನಡ್ಕೋಬೇಕು ನೀವು ಅಂತ ಮಾಡ್ತಾರೆ, ಆತರ. ಓಕೆ, ಸೊ ಈ ರೀತಿ ಪಾಯಿಂಟ್ ಇರುವಂತದ್ದು. ಇದೇನಾಗತ್ತೆ, ಈಗ ಮದುವೆ ಮುಂಚೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತೀರಂತ ನೋಡಿ, ಅವಾಗ ಬರೀ ರೆಗ್ಯುಲೇಷನ್ ಇರ್ತದೆ. ಮದುವೆ ಆದ್ಮೇಲೆ ಫುಲ್ ಕಂಟ್ರೋಲ್, ಹೇಳ್ದಂಗೆ ಹೋಗ್ಬೇಕಾದ, ಆತರ ಇರುವಂತದ್ದು, ರೈಟ್. ಇಲ್ಲಿ ಲಾಸ್ ಮೇಡ್ ಅಂಡರ್ ಆಕ್ಟ್ ಆಫ್ 1830 ರೆಗ್ಯುಲೇಷನ್ ಅನ್ನೋದು ತಪ್ಪು, ಇದು ಚಾರ್ಟರ್ ಕಾಯ್ದೆಗಳು ಅಂತಾರೆ. ಇದೇನಾಗುತ್ತೆ, ಕಮರ್ಷಿಯಲ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಲ್ಲ. ಕಮರ್ಷಿಯಲ್ ನೋಡ್ಕೊಳಕ್ಕೆ ಯಾವ್ದು ಸ್ನೇಹಿತರೆ? ವಾಣಿಜ್ಯವನ್ನ ನೋಡ್ಕೊಳಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಈಸ್ಟ್ ಇಂಡಿಯಾ ಕಂಪನಿ ಇದೆ. ರಾಜಕೀಯವನ್ನ ನೋಡ್ಕೊಳಕ್ಕೆ ಯಾವ್ದಿದೆ, ಯಾರಾದ್ರೂ ಹೇಳ್ತೀರಾ? ಆಗ್ಲೇನೆ ಹೇಳಿದೀನಿ, ಯಾವ ವರ್ಷದಲ್ಲಿ ಯಾವ್ದನ್ನ ತಂದು ರಾಜಕೀಯ ವಿಷಯಗಳನ್ನ ನೋಡಕ್ ಮಾಡಿದ್ರು, ಇದೇ ಕ್ಲಾಸ್ ಅಲ್ಲಿ ಆಗಿದೆ, ವಿಚಾರ ಮಾಡಿ. ಇನ್ನೊಂದ್ಸಲ ಕೇಳ್ತೇನೆ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಬಾಡಿ ಯಾವುದು ಅಂದ್ರೆ ಪೊಲಿಟಿಕಲ್ ವಿಚಾರಗಳನ್ನ ನೋಡ್ಕೋದಕ್ಕೆ ಒಂದು ಬಾಡಿಯನ್ನ ತರ್ತಾರೆ. ಆ ಬಾಡಿ ಹೆಸರು ಏನು ಅಂತ ಹೇಳಿ, ಅದೊಂದು ಕ್ವಶನ್. ಅದಾದ್ಮೇಲೆ ಅದು ಯಾವ ವರ್ಷ ಬಂತು ಅನ್ನೋದನ್ನ ಹೇಳಿ. ಓಕೆ, ರೈಟ್. ಇದು ಮತ್ತೆ ಮುಂದೆ ತೆಗೆದಾಕ್ತಾರೆ, ಯಾವಾಗ ತೆಗೆದಾಕ್ತಾರೆ ಅನ್ನೋದು ಕೂಡ ಹೇಳಿ ನೋಡೋಣ. ಕಮೆಂಟ್ ಸೆಕ್ಷನ್ ಅದು ಕೂಡ ಹೇಳಿ, ಯಾವಾಗ ತೆಗೆದಾಕ್ತಾರೆ ಅನ್ನೋದು ಹೇಳಿ. ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ. ಮುಂದೆ ಕೆಲವೊಂದು ಕಾಯ್ದೆ ಮೂಲಕ ಅದನ್ನ, ಈಗೇನು ಅಡ್ಮಿನಿಸ್ಟ್ರೇಟಿವ್ ಬಾಡಿ ರಾಜಕೀಯ ಅಂತೀವಲ್ಲ, ಆ ಒಂದು ಬಾಡಿಯನ್ನ ತೆಗೆದು ಹಾಕ್ಬಿಡ್ತಾರೆ, ಯಾವಾಗ ಅನ್ನೋದನ್ನ ಕೂಡ ಹೇಳಿ. ಓಕೆ, ಸೊ ಇಲ್ಲಿ ಯಾವ್ದು ಎರಡೂ ಕೂಡ ರಾಂಗ್ ಇರೋದ್ರಿಂದ ನೈದರ್ 1 nor 2 ಯಾವುದು ಸರಿಯಲ್ಲ, ಎರಡೂ ಸ್ಟೇಟ್ಮೆಂಟ್ಗಳು ರಾಂಗ್. ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಓದ್ಬೇಕು ಸ್ನೇಹಿತರೆ. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಓದ್ಬಿಟ್ಟು ಪಾಸ್ ಮಾಡಿ ಆನ್ಸರ್ ಮಾಡ್ಬೇಕು. ಏನಾಗುತ್ತೆ ಇಲ್ಲಿ, ದ ಆಫೀಸ್ ಆಫ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಬೈ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಯಾವಾಗ ಬಂತು ಅಂತ ತುಂಬಾ ಸಿಂಪಲ್ ಇದೆ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡಿ, ಇದು ಯಾವ್ದು ಸರಿ ಉತ್ತರ ಅಂತ ಗೊತ್ತಾಗುತ್ತೆ. ಓಕೆ, 1813 ಕಾಯ್ದೆ ಆಗತ್ತಾ? ನೋ, ಇಲ್ಲ, ತಪ್ಪು. 1833 ಕಾಯ್ದೆ, ಓಕೆ ನೋಡೋಣ. 1858 ಎಲ್ಲ ಅದ ನಂತರ, ಅದಕ್ಕೆ ಮುಂಚೆ ಬಂದಿದೆ 33 ಇರಲ್ಲ. ಇದು ಸರಿಯಾದ ಉತ್ತರ, ಚಾರ್ಟರ್ ಆಕ್ಟ್. ಜಸ್ಟ್ ನೋಡಿದೀವಲ್ಲ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಆಗತ್ತೆ. ಈಗ ಕಮೆಂಟ್ ಸೆಕ್ಷನ್ ಹೇಳಿ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಯಾವಾಗ ಆಯ್ತು ಅನ್ನೋದು ಹೇಳಿ. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾವಾಗ ಆಯ್ತು. ಓಕೆ, ರೈಟ್. ಈ 1813 ಒಂದು 3 ವಿಷಯಗಳನ್ನು ಹೇಳಿದಾರಲ್ಲ, ಯಾರಾದ್ರೂ ಹೇಳ್ತೀರಾ? ರಿವಿಷನ್ ಮಾಡಿ ನೋಡೋಣ. ನೋಡ್ಕೋಬಾರ್ದು, ಹಿಂದೆ ನೋಡಬಾರ್ದು. ನೋಡ್ಲಾರ್ದೆ ಕಮೆಂಟ್ ಸೆಕ್ಷನ್ 1 2 3 ಪಾಯಿಂಟ್ ಹಾಕಿ, ಜಸ್ಟ್ ಒಂದೊಂದು ವರ್ಡ್ ಬರೀರಿ, ಪೂರ್ತಿ ಬರೆಯೋದು ಬೇಡ. ಅಟ್ಲೀಸ್ಟ್ ಇಲ್ಲಾಂದ್ರೆ ಮನಸ್ಸಲ್ಲಾದ್ರೂ ಅನ್ಕೊಳ್ಳಿ. ಏನದು 3 ಪಾಯಿಂಟ್ ಹೇಳ್ತೀರಾ ಯಾರಾದ್ರೂ? ಏನೇನು ಹೇಳಿದ್ವಿ ಸ್ನೇಹಿತರೆ? ಒಂದು, ಮೋನೋಪೋಲಿ ರದ್ದಾಗತ್ತೆ ಈಸ್ಟ್ ಇಂಡಿಯಾ ಕಂಪನಿದು. ಎರಡನೇದ್ದು ನಮ್ಗೆ ಏನ್ ಹೇಳ್ತೀವಿ, ಶಿಕ್ಷಣಕ್ಕೋಸ್ಕರ 1 ಲಕ್ಷ ರೂಪಾಯಿ ಎತ್ತಿಡ್ತಾರೆ. ಮತ್ತೆ 3ನೇ ಪಾಯಿಂಟ್ ಏನ್ ಹೇಳಿದ್ವಿ, ಕ್ರಿಶ್ಚಿಯನ್ ಮಿಷನರಿಗಳನ್ನ ತಂದು ಭಾರತದಲ್ಲಿ ಇರುವಂತ ಜನರನ್ನ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ. ಓಕೆ, ಸೊ ಈ ತರ ಪಾಯಿಂಟ್ಗಳು. ಇದು ಯಾವುದು? ಚಾರ್ಟರ್ ಆಕ್ಟ್ ಆಫ್ 1833. ಅರ್ಥ ಆಗ್ತಿದೆಯಲ್ಲ? ಸರಿಯಾದ ಉತ್ತರ ಇದು, ಸಿಂಪಲ್ ಕ್ವಶನ್. ಇದು ಇನ್ನೊಂದು ಕೇಳ್ತಾರೆ, ಚಾರ್ಟರ್ ಆಕ್ಟ್ ಆಫ್ 1853. ಇಲ್ಲಿ ಇಂಪಾರ್ಟೆಂಟ್ ಏನು ಕ್ವಶನ್ ಕೇಳ್ತಾರೆ, ಇದು ಲಾಸ್ಟ್ ಸೀರೀಸ್, ಇದು ಲಾಸ್ಟ್ ಚಾರ್ಟರ್ ಆಕ್ಟ್. ಇದಾದ್ಮೇಲೆ ಯಾವುದೇ ಚಾರ್ಟರ್ ಕಾಯ್ದೆಗಳು ಬರಲಿಲ್ಲ. ಇದ ನಂತರ ಬರುವಂತ ಕಾಯ್ದೆಗಳು ಏನಂತೀವಿ? ಕೌನ್ಸಿಲ್ ಆಕ್ಟ್ಗಳು ಅಂತ ಕರಿತೀವಿ. ಕೌನ್ಸಿಲ್, ಇದೆಲ್ಲ ಚಾರ್ಟರ್ ಕಾಯ್ದೆಗಳು, ಅದು ಕೌನ್ಸಿಲ್ ಆಕ್ಟ್. ಅದು ಕೌನ್ಸಿಲ್ ಅಂತಂದ್ರೇನು, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಕೌನ್ಸಿಲ್ ಅಂದ್ರೆ ಏನು, ಅದು ಎಲ್ಲಿ ಇಂಡಿಯಾದಲ್ಲಿ ಇರ್ತಿದ್ರ ಅಥವಾ UK ದಲ್ಲಿ ಇದು ಕೆಲಸ ಮಾಡ್ತಾ ಇದ್ರ, ಹಂಗಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ಕೌನ್ಸಿಲ್ ಆಕ್ಟ್ಗಳು ಬರ್ತಾವೆ. ಯಾವ? 1861, 1892,
ಓಕೆ, ಅವೆಲ್ಲ ಕೌನ್ಸಿಲ್ ಆಕ್ಟ್ಗಳು ಬರ್ತಾವ, ಅವೆಲ್ಲ ಡೀಟೇಲ್ ಆಗಿ ಸ್ಟೇಟ್ ಮಾಡಿ. 1853 ಅಂದ್ರೆ ಇದು ಲಾಸ್ಟ್. ಯಾಕೆ ಲಾಸ್ಟ್ ನೋಡಿ, ನಾ ಆಗ್ಲೇ ಹೇಳಿದ್ವಲ್ಲ 1773 ಬಂತು, ಮತ್ತೆ 20 ವರ್ಷ ಅಂತ ಹೇಳಿ 1793 ಬಂತು. ಅದಕ್ಕಿಂತ ಮುಂಚೆ ಸ್ವಲ್ಪ ತಪ್ಪುಗಳನ್ನು ಚೇಂಜ್ ಮಾಡಕ್ಕೆ 1784 ಬ್ರಿಟಿಷ್ ಇಂಡಿಯಾ ಕಾಯ್ದೆ ಬಂದಿತ್ತು. 1793 ಅಂದ್ಮೇಲೆ ಮತ್ತೆ 20 ವರ್ಷ ಅಂತ ಹೇಳಿ 1813 ಬಂದಿತ್ತು, ಮತ್ತೆ 20 ವರ್ಷ ಅಂತ ಹೇಳಿ 1833, ಮತ್ತೆ 20 ವರ್ಷ ಅಂತ ಹೇಳಿರ್ತಾರೆ 1853. ಬಟ್ ಈ 1853 ಲಾಸ್ಟ್ ಯಾಕಾಗತ್ತಂದ್ರೆ, ಇದಾದ್ಮೇಲೆ ಈ ಕಾಯ್ದೆಯಲ್ಲಿ ಎಲ್ಲೂ ಅವರು ಮತ್ತೆ ಮುಂದಿನ 20 ವರ್ಷ ಅಂತ ಕೊಡ್ಲೇ ಇಲ್ಲ, 20 ವರ್ಷ ಅಂತ ಹೇಳೇ ಇಲ್ಲ. ನಾವೇನ್ ಹೇಳ್ತೀವಿ, 1857ರ ಸಿಪಾಯಿ ದಂಗೆ ಆದ ನಂತರ ಈ ಚಾರ್ಟರ್ ಆಕ್ಟ್ಗಳು ಮುಗಿದು ಅಂತ ಅನ್ಸುತ್ತೆ. ಅದೊಂದು ನೆಪ ಮಾತ್ರ. ಅದಕ್ಕೆ ಮುಂಚೆನೆ ಆಲ್ರೆಡಿ ಬ್ರಿಟಿಷ್ ಸರ್ಕಾರ ಹೇಳ್ಬಿಟ್ಟಿತ್ತು, ಇನ್ಮೇಲಿಂದ ಚಾರ್ಟರ್ ಕಾಯ್ದೆಗಳಿರಲ್ಲ, ಇನ್ನೊಂದು ಹೊಸದ್ ಏನೋ ತರ್ತೀವಿ ನಾವು. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸಾಕಾಗಿ ಹೋಗ್ಬಿಟ್ಟಿತ್ತು ಅವ್ರಿಗೆ, ಇವ್ರಿಗೆ ಕಾಟ ತಡ್ಲಾಗಿತ್ತು. ಬ್ರಿಟಿಷ್ ಪಾರ್ಲಿಮೆಂಟ್ಗೂ ಕೂಡ ಈಸ್ಟ್ ಇಂಡಿಯಾ ಕಂಪನಿ ಇಷ್ಟ ಆಗ್ತಾ ಇರಲಿಲ್ಲ. ಅವಾಗಲೇ ಅವರು ಮುಂದಿನ 20 ವರ್ಷ ಇರಲ್ಲ, ಮತ್ತೊಂದು ಹೊಸದೇನೋ ತರ್ತೀವಿ ಅಂತ ಅದು ಸುಳಿವು ಸಿಕ್ಕಿತ್ತು. ಯಾಕಂದ್ರೆ ಮುಂಚಿನ ಎಲ್ಲಾ ಕಾಯ್ದೆಗಳಲ್ಲಿ ಹೇಳ್ತಾ ಇದ್ರು, ಈ ಕಾಯ್ದೆ 73 ಕಾಯ್ದೆ ಮುಂದಿನ 20 ವರ್ಷಗಳು ಇರ್ತದೆ, 1813 20 ವರ್ಷ, ಇದು ಎಲ್ಲದಕ್ಕೂ ಹೇಳ್ತಿದ್ರು. ಈ ಕಾಯ್ದೆಯಲ್ಲಿ ಹೇಳೇ ಇಲ್ಲ. ಅದಕ್ಕೆ ಲಾಸ್ಟ್ ಚಾರ್ಟರ್ ಆಕ್ಟ್ ಯಾವ್ದು ಅಂದ್ರೆ ಏನ್ ಹೇಳ್ತೀರಿ, 1853 ಲಾಸ್ಟ್ ಚಾರ್ಟರ್ ಆಕ್ಟ್. ಇಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಡಲೇಬೇಕಾದದ್ದಂದ್ರೆ, ಇಲ್ಲಿ ಲೆಜಿಸ್ಲೇಟಿವ್ ಶಾಸಕಾಂಗೀಯ ಅಧಿಕಾರ ಮತ್ತು ಎಕ್ಸಿಕ್ಯೂಟಿವ್ ಅದು ಕಾರ್ಯಾಂಗ. ಲೆಜಿಸ್ಲೇಟಿವ್ ಅಂದ್ರೆ ಏನು, MLAಗಳು ಕಾಯ್ದೆ ಮಾಡುವಂಥದ್ದು. ಎಕ್ಸಿಕ್ಯೂಟಿವ್ ಅಂದ್ರೆ ಏನು, ಮಂತ್ರಿಗಳು. ಮಿನಿಸ್ಟರ್ ಏನ್ ಮಾಡ್ತಾರೆ, ಅವರು ಜಾರಿಗೆ ತರುವಂಥದ್ದು. ಅವೆರಡನ್ನ ಏನ್ ಮಾಡ್ತಾರೆ, ಕೂಡಿಸ್ತಾರ, ಸೆಪರೇಟ್ ಮಾಡ್ತಾರ. ನೋಡಿ ಇಲ್ಲಿ ನೆನ್ಪಿಟ್ಕೊಳ್ಳಿ, ಸಪರೇಟ್ ಮಾಡ್ತಾರೆ. ಈಗ ನಮ್ಮ ದೇಶದಲ್ಲಿ ಏನಿದೆ, ಎರಡೆರಡಿದೆ, 2 ಅಂಗಗಳು. ಈಗ ಟೋಟಲ್ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ 3 ಅಂಗಗಳನ್ನ ಹೇಳ್ತೀವಿ ನಾವು. ಆ ತರದಲ್ಲಿ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಏನಿತ್ತಲ್ಲ, ಅದು ಮೊದಲು ಈ 1853ರ ಕಾಯ್ದೆಕ್ಕಿಂತ ಮುಂಚೆ ಎಲ್ಲ ಒಬ್ಬರೇ ಮಾಡ್ತಿದ್ರು. ಕಾಯ್ದೆನು ಅವರೇ ಮಾಡೋದು, ಅಲ್ಲಿ ಜಾರಿಗೆ ತರೋದು ಅವದೇ. ಬಟ್ ಈಗ ನಮ್ಮ ದೇಶದಲ್ಲಿ ಲೆಜಿಸ್ಲೇಟಿವ್ MLAಗಳು ಏನ್ ಇರ್ತಾರೆ, ಅಧಿವೇಶನ ಸೇರುತ್ತಲ್ಲ, ಯಾಕೆ ಸೇರ್ತಾರೆ, ಕಾಯ್ದೆ ಮಾಡಕ್ಕೆ ಸೇರೋದು. ಮಂತ್ರಿಗಳು ಏನ್ ಮಾಡ್ತಾರೆ, ಅಧಿವೇಶನ ಟೈಮಲ್ಲಿ ಇವ್ರು ಏನು ಎಕ್ಸಿಕ್ಯೂಟಿವ್ ಮಾಡ್ಕೊಂತ ಕುಂದಿರ್ತಾರ, ಇಲ್ಲ. ಲೆಜಿಸ್ಲೇಟಿವ್ ಅಧಿವೇಶನ ಕರೆದ ಬರೀ ಕಾಯ್ದೆ ಮಾಡೋದಷ್ಟೇ, ಮಂತ್ರಿನೂ ಕೂಡ ಒಳಗಡೆ ಕೂತು ಬರೀ ಕಾಯ್ದೆ ಮಾಡ್ತಾರ ಅವರು. ಎಕ್ಸಿಕ್ಯೂಟಿವ್ ಅಂದ್ರೆ ಅದು ಅಸೆಂಬ್ಲಿ ಸೆಷನ್ ಮುಗಿದ್ಮೇಲೆ ಆಮೇಲೆ ಜಾರಿಗೆ ತರುವಂತದ್ದು. ನಿಮ್ಗೆ KS ಮೀನ್ಸ್ IAS ಅಲ್ಲಿ ಕೂಡ ಕ್ವಶನ್ ಕೇಳ್ತಾರೆ, ಈ ಲೆಜಿಸ್ಲೇಟಿವ್ ಅನ್ನೋರು ಎಕ್ಸಿಕ್ಯೂಟಿವ್ ನ ಹೇಗೆ ಕಂಟ್ರೋಲ್ ಮಾಡ್ತಾರೆ? ಯಾರಾದ್ರೂ ಒಂದು 4-5 ಪಾಯಿಂಟ್ ಹೇಳ್ತೀರಾ ಸ್ನೇಹಿತರೆ? ಮೇನ್ಸ್ ಕ್ವಶನ್ ಇದು, ತುಂಬಾ ಸಲ ಕೇಳ್ತಾರೆ ಮತ್ತೆ ಇನ್ನೂ ಕೂಡ. ಲೆಜಿಸ್ಲೇಟಿವ್ ಶಾಸಕಾಂಗ MLAಗಳು ಮಂತ್ರಿಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ? ಯಾವ್ಯಾವ ಒಂದು ಅವರಿಗೆ ಒಂದಿಷ್ಟು ವೆಪನ್ಸ್ಗಳಿದಾವೆ, ಒಂದಿಷ್ಟು ಸಾಧನಗಳಿದಾವೆ, ಆ ಟೂಲ್ಸ್ಗಳಿದಾವೆ. ಆ ಟೂಲ್ಸ್ಗಳ ಮುಖಾಂತರ ಕಂಟ್ರೋಲ್ ಮಾಡ್ತಾರೆ. ಯಾವುದನ್ನೋದು ಸ್ವಲ್ಪ ಲಿಸ್ಟ್ ಅನ್ನ ಸಾಧ್ಯ ಆದ್ರೆ 1 by 1 ನೀವು ಹೇಳ್ತಾ ಹೋಗಿ ಸ್ನೇಹಿತರೆ. ರೈಟ್, ಇಲ್ಲಿ ಏನ್ ನೆನ್ಪಿಟ್ರಿ, ಲಾಸ್ಟ್ ಚಾರ್ಟರ್ ಕಾಯ್ದೆ ಅನ್ನೋದು ನೆನ್ಪಿಟ್ರಿ. ಆಮೇಲೆ ಶಾಸಕಾಂಗ ಮತ್ತು ಕಾರ್ಯಾಂಗವನ್ನ ಬೇರ್ಪಡಿಸಿದ್ರು, ಸಪರೇಟ್ ಮಾಡಿದ್ರು. ಅಂದ್ರೆ MLAಗಳ ಕೆಲಸ ಬರೀ ನಮಗೆ ಕಾಯ್ದೆ ಮಾಡೋದು, ಮಿನಿಸ್ಟರ್ ಅವ್ರದ್ದು ಅಲ್ಲಿ ಜಾರಿಗೆ ತರುವಂತದ್ದು, ಮಾಡಿದಂತ ಕಾಯ್ದೆನ ಜಾರಿಗೆ ತರುವುದು ಅಂತ ಸೆಪರೇಟ್ ಮಾಡ್ತಾರೆ. ಅಂದ್ರೆ ಲೆಜಿಸ್ಲೇಚರ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ರು. ಮೊದ್ಲು ಏನ್ ಮಾಡ್ತೀರಿ, ಎಲ್ಲ ನೀವೇ ಮಾಡ್ಬಿಡ್ರಿ ಅಂತ, ಎಲ್ಲವನ್ನೂ ನೀವೇ ಮಾಡ್ಕೊಂಡ್ಬಿಡಿ ಅಂತ, ಆ ತರದ್ದು. ಈಗ ಸೆಪರೇಟ್ ಮಾಡ್ತಾರೆ ಅದನ್ನ ಕೆಲಸ. ಓಕೆ, ಸೊ ಅಷ್ಟು ನೆನಪಿರ್ಲಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಈಗ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಇದು ಮಿನಿ ಪಾರ್ಲಿಮೆಂಟ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಏನು, ಇದೆ ಲೆಜಿಸ್ಲೇಟಿವ್ನೆಲ್ಲ ಕನ್ಸ್ಕೊಂಡ್ ಇಲ್ಲಿ ಕುಂದಿರಿಸಿ, ಅಲ್ಲೆಲ್ಲ ಸೇಮ್ ಅಸೆಂಬ್ಲಿ ತರ, ವಿಧಾನಸಭೆ ಇರ್ತದಲ್ಲ, ಪಾರ್ಲಿಮೆಂಟ್ ಮೇಲೆ ಸಂಸತ್ತು, ಆ ತರ ಕೂತ್ಕೊಂಡು ಇವರು ಅಸೆಂಬ್ಲಿ ಆಲ್ ತರ ಮಿನಿ ಪಾರ್ಲಿಮೆಂಟ್ ತರ ಸ್ಟಾರ್ಟ್ ಆಗುತ್ತೆ ಅಲ್ಲಿ, ಮಿನಿ ಪಾರ್ಲಿಮೆಂಟ್. ಓಕೆ, ಸೊ ಅದೊಂದು. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಸಲ ಕೇಳಿದರೆ, ಕೋವೆನೇಟೆಡ್ ಸಿವಿಲ್ ಸರ್ವಿಸಸ್ ಅನ್ನ ಇಂಡಿಯನ್ಸ್ಗೂ ಕೊಟ್ರು. ಏನಿದು ಕೋವೆನೇಟೆಡ್ ಅಂದ್ರೆ ಏನು? ಮೋಸ್ಟ್ ಇಂಪಾರ್ಟೆಂಟ್ ಲೈಕ್ ಗ್ರೂಪ್ A ಸರ್ವಿಸಸ್, ಗ್ರೂಪ್ B ಸರ್ವಿಸಸ್, ಇವೆರಡು. ಗ್ರೂಪ್ C ಅಂಡ್ D ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅವೆಲ್ಲ ಕೋವೆನೇಟೆಡ್ ಅಲ್ಲಿ ಬರಲ್ಲ. ಗ್ರೂಪ್ A ಮತ್ತು ಗ್ರೂಪ್ B ಈಗಿನ ಟೈಮಲ್ಲಿ ಗೆಜೆಟೆಡ್ ಸರ್ವಿಸ್ ಅಂತೀವಲ್ಲ, ಆ ತರ. KS ಕರೆದ್ರೆ ಗೆಜೆಟೆಡ್, ನಿಮ್ ಮಿಕ್ಕಿದ್ದು PC ಫಸ್ಟ್ ರ್ಯಾಂಕ್ ಬಂದ್ರು, PSI ಫಸ್ಟ್ ರ್ಯಾಂಕ್ ಬಂದ್ರು, ಯು ಆರ್ ನಾಟ್ ಎ ಗೆಜೆಟೆಡ್ ಆಫೀಸರ್ಸ್. ಓಕೆ, ಹಾಗಂತ ಮತ್ತೆ ನೀವು ಫೀಲ್ ಮಾಡ್ಕೋಬೇಡಿ, ಎಲ್ಲಾ ಜಾಬ್ ಸೂಪರ್ ಆಗಿರ್ತಾವೆ. ಪೊಲೀಸ್ ಕಾನ್ಸ್ಟೇಬಲ್ ನೀವು ಆಗಿ, PSIನೂ ಪ್ರಯತ್ನ ಮಾಡಿ, ಎಲ್ಲವನ್ನೂ ಪ್ರಯತ್ನ ಮಾಡಿ. ಬಟ್ ಒಂದ್ ಕಡೆ ಸ್ವಲ್ಪ KS ಕಡೆನೂ ಗಮನ ಇರಲಿ. ಟ್ರೈ ಮಾಡಿ. ಫಸ್ಟ್ PC PSI ಏನಾಗುತ್ತಲ್ಲ, ಅದಾಗಿ ಕೂತ್ಕೊಂಡು ಟ್ರೈನಿಂಗ್ ಅಲ್ಲಿ ಇದ್ಕೊಂಡು ಸ್ವಲ್ಪ ಜಾಬ್ ಆದಾಗ ಫ್ರೀ ಟೈಮ್ ಇದ್ದಾಗ ಓದ್ತಾ ಹೋಗಿ. ಎಲ್ಲಾ ಪಾಯಿಂಟ್ ಗಳನ್ನ ಹೇಳ್ತಾನೆ, ಮನೆಯಲ್ಲಿ ಫ್ರೀ ಟೈಮ್ ಇದ್ದಾಗ ಕೇಳ್ಕೊಂತ ಹೋಗಿ. ಇಷ್ಟೆಲ್ಲಾ ಮಾಡಿದ್ರು ಕೂಡ ನಿಮ್ಗೆ KS IAS ಕೂಡ ಹೆಲ್ಪ್ ಆಗುತ್ತೆ. PC PSI ಲೆವೆಲ್ಗೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅವನು ಸಾಲ್ವ್ ಮಾಡೋಣ ಎಲ್ಲ. ಓಕೆ, ನಿಮ್ಗೆ ಏನೇ ಡೌಟ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಹೇಳಿ, ನಾನು ಅದರ ತರ ಮಾಡ್ತಾ ಹೋಗ್ತೀನಿ. ಓಕೆ, ರೈಟ್. ಕೋವೆನೇಟೆಡ್ ಸಿವಿಲ್ ಸರ್ವಿಸ್ ಇಂಡಿಯನ್ಸ್ಗೆ ಫಸ್ಟ್ ಟೈಮ್. ಅದಕ್ಕೆ ಮುಂಚೆ ಈ DC ಆಗುವ ಜಿಲ್ಲಾಧಿಕಾರಿ ಆ ತರದ ಸರ್ವಿಸ್, ದೊಡ್ಡ ಸರ್ವಿಸ್ ಅನ್ನು ಇಂಡಿಯನ್ಸ್ಗೆ ಕೊಡ್ಲೇ ಇಲ್ಲ. ಬರೀ ಬಿಳಿಯರು, ಬ್ರಿಟನ್ ಅವರಿಗೆ ಮಾತ್ರ ಇತ್ತಿದು. ಅವರಷ್ಟೇ ಬಂದು ಅವರಷ್ಟೇ ಮಾಡುವಂತದ್ದಿತ್ತು, ಅವರಷ್ಟೇ ಅಲ್ಲಿ DC ಗಳಾಗಿರ್ತಿದ್ರು.
ಕೋವಿನೇಟೆಡ್ ಸರ್ವಿಸ್ ಫಸ್ಟ್ ಟೈಮ್ ಬಿಟ್ಕೊಟ್ರು. ಬಟ್ ಬಿಟ್ಕೊಟ್ರು ತುಂಬಾ ಕಾಟ ಕೊಟ್ಟಿದ್ದಾರೆ ಸ್ನೇಹಿತರೆ. ಅವಾಗೆಲ್ಲ ಹೆಂಗಿತ್ತು ಗೊತ್ತಾ? ಕೋವಿನೇಟೆಡ್ ಸರ್ವಿಸ್ ಅಂದ್ರೆ ಅವ್ರಿಗೆ ಏಜ್ 19 ವಯಸ್ಸಿನ ಒಳಗಷ್ಟೇ ಇರಬೇಕು. ಈಗೆಲ್ಲ ಏನಿದೆ 21 ಆದ್ಮೇಲೆ ಕೊಡ್ತಾರೆ ನಿಮಗೆ. ಅವಾಗೆಲ್ಲ 19 ಆಗಿರ್ಬೇಕು, 21, 23, ಆಮೇಲೆ 25 ಹಿಂಗೆಲ್ಲ ಚೇಂಜ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ವಯಸ್ಸಿನ ಒಳಗಡೆ ನಾವೇನ್ ಕೇಳ್ತಾ ಇದ್ದೀವಿ ಈಗ, ಇನ್ನೂ ನಮ್ಗೆ ಏಜ್ ಜಾಸ್ತಿ ಮಾಡಿ ಅಂತ ಸರ್ಕಾರದ ಜೊತೆ ಜಗಳ ಮಾಡ್ತಾ ಇರ್ತೀವಲ್ಲ, 30 ಮಾಡಿ, 35 ಮಾಡಿ, 40 ಮಾಡಿ ಅಂತ. ಬಟ್ ಅವಾಗ ಎಷ್ಟಿತ್ತು? IAS ಆಗ್ಬೇಕು 19 ವರ್ಷ ಒಳಗಡೆ. ಎಷ್ಟೋ ಜನ 19 ಆದ್ರೂ ಕರೆಕ್ಟ್ ಆಗಿ ಅವರು ಈಗಿನ ಟೈಮಲ್ಲಿ ನೋಡಿದ್ರು 19 ನಮ್ ಕಾಲ್ ಮೇಲೆ ನಾವು ನಿಂತಿರ್ತೀವ. 21, 23 ಆದ್ರೂ ಇನ್ನೂ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು. ಆಗಿನ ಟೈಮಲ್ಲಿ ಎಷ್ಟೊಂದು ಡಿಪೆಂಡ್ ಆಗಿರ್ಬಾರ್ದು ಅವರು. ಅಂತವ್ರಿಗೆ ಪಾಪ 19, 21 ಅಷ್ಟೇ ಮಾಡಿ ಅಂತ ಅಂದ್ಬಿಟ್ರೆ ಕಷ್ಟ ಆಗತ್ತೆ. ಅವ್ರಿಗೆ ಎಜುಕೇಶನ್ ಸಿಕ್ಕಿರಲ್ಲ. ಅಷ್ಟೇ ಅಲ್ಲ, ಅದು ಎಕ್ಸಾಮ್ ಬರೀಬೇಕಾದ್ರೆ ಎಲ್ಲಿ ಹೋಗ್ಬೇಕಾಗಿತ್ತು? ಇಂಗ್ಲೆಂಡಿಗೆ ಹೋಗಿ ಬರೀಬೇಕಾಗಿತ್ತು. ಇಂಡಿಯಾದಲ್ಲಿ ಇರ್ಲಿಲ್ಲ ಅದು. ಸರ್ವಿಸ್ ಕೊಟ್ರೆ ಏನೋ ಇಂಡಿಯಾದ ನೀವು ಕೂಡ ಗ್ರೂಪ್ ಎ ಸರ್ವಿಸ್ ಆಗ್ಬೋದು ಅಂದ್ರು. ಇವಾಗಲೇ ಎಷ್ಟೋ ಜನಕ್ಕೆ ಆ ಇಂಗ್ಲೆಂಡಿಗೆ ಹೋಗಕ್ಕಾಗಿಲ್ಲ. ಅವಾಗ ಈ ಪರೀಕ್ಷೆ ಬರೆಯೋದಕ್ಕೋಸ್ಕರ ಹೋಗಕ್ಕಾಗತ್ತಾ? ಇಲ್ಲೇ ಬಂದು ಬೆಂಗಳೂರಿಗೆ ಬಂದು ಬರೀರಿ ಎಕ್ಸಾಮ್ ಅಂದ್ರೆ ಅಷ್ಟು ದೂರ ಆಗತ್ತೆ, ನಾವು ಬರಲ್ಲ ಅಂತಿರ್ತಾರ. ಅದಕ್ಕೂ ಸ್ಟ್ರೈಕ್ ಮಾಡೋದು. ಇಲ್ಲೇ ನಮ್ಮ ಊರಲ್ಲೇ ನಮ್ಮ ಪಕ್ಕದಲ್ಲೇ ಒಂದು ಸೆಂಟರ್ ಕೊಡಿ, ನಾನು ಇಲ್ಲೇ ಬರಿತೀನಿ ಅಂತ. ಆ ಸ್ಟ್ರೈಕ್ ಮಾಡಿದ್ರೆ ಯಾರು ಬರೆಯಲ್ಲ ಮತ್ತೆ ಎಕ್ಸಾಮ್ ಅಲ್ಲಿ. ಬಟ್ ಸ್ಟ್ರೈಕ್ ಮಾಡೋಣ ಅಂತ ನಿಂತಿರ್ತಾರೆ. ಹಂಗಿರುತ್ತದೆ. ಇಲ್ಲಿ ನೋಡಿ, ಕೋವಿನೇಟೆಡ್ ಸಿವಿಲ್ ಸರ್ವಿಸಸ್ ಅಂದ್ರೆ ಈ ನಮ್ಗೇನು ಗ್ರೂಪ್ ಎ ಗ್ರೂಪ್ ಬಿ ಸರ್ವಿಸ್ ಇರ್ತಾವಲ್ಲ, ಗೆಜೆಟೆಡ್ ಸರ್ವಿಸ್ಗಳನ್ನ ಇಂಡಿಯನ್ಸ್ಗೆ ಕೊಟ್ರು. ಯಾವಾಗ ಕೊಟ್ರು? 1853 ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈ ಸಿವಿಲ್ ಸರ್ವಿಸ್ಗೋಸ್ಕರ ಒಂದು ಕಮಿಟಿಯನ್ನು ಮಾಡ್ತಾರೆ. ಅದು ಕಮಿಟಿ ತುಂಬಾ ಫೇಮಸ್ ಕಮಿಟಿ, ಮೆಕಾಲೆ ಕಮಿಟಿ. ಮೆಕಾಲೆ ತುಂಬಾ ಸಲ ಕೇಳಿದ್ದಾರೆ. ಇವೆಲ್ಲ ಕಮಿಟಿಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಒಂದು ಯಾವುದು ನಮ್ಮ ಎಜುಕೇಶನ್ಗೋಸ್ಕರ ಒಳ್ಳೊಳ್ಳೆ ಕಮಿಟಿಗಳನ್ನ ಮಾಡಿದ್ದಾರೆ. ವುಡ್ಸ್ ಡಿಸ್ಪ್ಯಾಚ್ ಅಂದ್ರೆ ಏನು ಅಂತ ಡೈರೆಕ್ಟ್ ಕ್ವಶನ್ ಕೂಡ ಕೇಳ್ತಾರೆ, ಫಿಲಿಮ್ಸ್ ಅಲ್ಲಿ ಬಂದಿದೆ. ಅವೆಲ್ಲ ನೋಡೋಣ. ಇವನ್ ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ ಅಂತೂ ಸ್ಪೆಕ್ಟ್ರಮ್ ಒಂದು ಬುಕ್ ಓದಿದ್ರೆ ಸಾಕು ನೀವು. ಸ್ಪೆಕ್ಟ್ರಮ್ ಅಷ್ಟು ಓದಿದ್ರೆ ಸಾಕು. ಏನ್ಷಿಯಂಟ್ ಅಂಡ್ ಮಿಡಲ್ ಇಂಡಿಯಾಗೆ ತಮಿಳ್ನಾಡು ಹಿಸ್ಟ್ರಿ ಬುಕ್ ಇದೆ, ಅಷ್ಟು ಸಾಕು. ಹುಯಿ ಅಂತ ಅಷ್ಟು ಓದ್ಕೊಂತ ಕುಂದ್ರಬೇಡ. ಬೇಕಾದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಹಿಸ್ಟ್ರಿ ಬುಕ್ ಆದ್ರೂ ಓದ್ಬೋದು, ಇಲ್ಲ NCERT ಬುಕ್ ಆದ್ರೂ ಓದ್ಬೋದು. ಚಿಕ್ಕ ಚಿಕ್ಕ ಬುಕ್ ಇದೆ, ಅದನ್ನು ಓದಿ. ಅಥವಾ ನಾವು ಯಾವುದು ಬೇಡಪ್ಪ ಅಂದ್ರೆ ತಮಿಳ್ನಾಡು ಹಿಸ್ಟ್ರಿ ಬುಕ್ 11th and 12th ನಾವು ಓದಿ ಸ್ವಲ್ಪ. ಅದಾದ್ಮೇಲೆ ನಮ್ಮ ಸ್ಪೆಕ್ಟ್ರಮ್ ಬುಕ್ ಬೈ ರಾಜೀವ್ ಅಯ್ಯೂರ್ IPS ಆಫೀಸರ್ ಅವ್ರು ಬರ್ತಾರೆ. ಇಷ್ಟು ಓದಿದ್ರೆ ಸಾಕು, ಹಿಸ್ಟ್ರಿ ಕವರ್ ಆಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಎಲ್ಲ ಬೇಕಾದ ಕ್ವಶನ್, ಇವನ್ ಪ್ರಿಲಿಮ್ಸ್ ಮೇನ್ಸ್ ಎಲ್ಲದಕ್ಕೂ ಆನ್ಸರ್ ಮಾಡ್ಬೋದು. KS IAS ಎಲ್ಲದಕ್ಕೂ ಬರ್ತದೆ. PSC PSI ಎಲ್ಲದಕ್ಕೂ ಯೂಸ್ ಆಗ್ತದೆ. ಓಕೆ, ಸೊ ಅದು ಪಾಯಿಂಟ್ ನೆನ್ಬಿಡಿ. ಇಂಡಿಯನ್ ಸಿವಿಲ್ ಸರ್ವಿಸ್ಗೋಸ್ಕರ ಮೆಕಾಲೆ ಕಮಿಟಿ. ಇಲ್ಲಿ ನಮಗೆ ಈ ಗೆಜೆಟೆಡ್ ಸರ್ವಿಸ್ ಅನ್ನು ಇಂಡಿಯನ್ಸ್ಗೆ ಕೊಟ್ಟರು. ಓಕೆ, ನಂತರ ನಮಗೆ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಶಾಸಕಾಂಗ ಕಾರ್ಯಾಂಗವನ್ನು ಸೆಪರೇಟ್ ಮಾಡ್ತಾರೆ. ಆಮೇಲೆ ಲಾಸ್ಟ್ ಚಾರ್ಟರ್ ಕಾಯ್ದೆ ಅನ್ನುವಂಥದ್ದು ಇಷ್ಟು ಪಾಯಿಂಟ್ ನೆನ್ಪಿಟ್ಕೋಬೇಕು. ಓಕೆ, ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಈ ಒಂದು ಕ್ವಶನ್ ನೋಡ್ಬೋದಾ? ಈ ಕ್ವಶನ್ ಕೂಡ ಆನ್ಸರ್ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ ರಿಗಾರ್ಡಿಂಗ್ ದ ಚಾರ್ಟರ್ ಆಕ್ಟ್ ಆಫ್ 1853 1853 ಕಾಯ್ದೆ ಬಗ್ಗೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇದನ್ನ ಪಾಸ್ ಮಾಡಿಬಿಟ್ಟು ಇದಕ್ಕೆ ಆನ್ಸರ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಆಮೇಲೆ ಮುಂದಿನ ವಿಡಿಯೋನ ನೋಡಿ. ಓಕೆ, ನೋಡಿ ಪಾಸ್ ಮಾಡಿ ಆನ್ಸರ್ ಮಾಡಿದ್ರ. ಈಗ ನೋಡಿ, ಆಕ್ಟ್ ಆಫ್ 1853 ವಾಸ್ ಅ ಲಾಸ್ಟ್ ಆಫ್ ದ ಚಾರ್ಟರ್ ಆಕ್ಟ್. ಹೌದಾ? ಎಸ್, ಹೌದು. ಇಲ್ಲಿವರೆಗೂ ಅರ್ಧ ಕರೆಕ್ಟ್ ಇದೆ. ಅಂಡ್ ದಟ್ ಮೇಡ್ ಅ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಹೌದಾ? ನೋ, ತಪ್ಪು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಆಗಿದ್ದು 1833 ಆಗಿದೆಯಲ್ಲ. ವಿಲಿಯಂ ಬೆಂಟಿಕ್ ಅಂತ ಹೇಳಿದ್ವಲ್ಲ, ಅವನೇ ಆಗಿದ್ದಾನೆ. ಇದು 53 ಅಲ್ಲ, 53 ಅರ್ಧ ಕರೆಕ್ಟ್ ಇದೆ. ಆಕ್ಟ್ ಆಫ್ 1853 ಲಾಸ್ಟ್ ಅನ್ನೋದು ಇದು ಕರೆಕ್ಟ್ ಅರ್ಧ. ಅಂಡ್ ಇಲ್ಲಿದೆ ನೋಡಿ, ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅರ್ಧ ಕರೆಕ್ಟ್ ಇದ್ರೆ ಏನಾಗುತ್ತೆ? ಅರ್ಧ ಕರೆಕ್ಟ್ ಅರ್ಧ ತಪ್ಪ ಅಂದ್ರೆ ಅಷ್ಟು ತಪ್ಪ ಅಂದಂಗನೆ. ಈಗ ನೀವೇ ಒಂದು ಹುಡುಗ ಹುಡುಗಿ ಇದ್ದೀರಿ ಅನ್ಕೊಳ್ಳಿ. ಆ ಹುಡುಗ ತುಂಬಾ ಒಳ್ಳೆಯವನು, ಅಲ್ಲಿವರೆಗೂ ಕರೆಕ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಈಗ ನಿಮ್ದೇನೋ ಮದುವೆ ಆಗ್ತಾ ಇರ್ತದೆ, ನಿಮ್ ಬಗ್ಗೆ ಯಾರೋ ಕೇಳ್ತಾರ ಅನ್ಕೊಳ್ಳಿ. ಆ ಹುಡುಗ ತುಂಬಾ ಒಳ್ಳೆಯವನು, ಆದ್ರೆ ಇನ್ನೊಂದು ನೆಕ್ಸ್ಟ್ ಬರ್ತದೆ, ಅವ್ನ ಏನೇನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅವೆಲ್ಲ ಹೇಳ್ತಾರೆ. ಅವಾಗ ಓಕೆ ಬೇಡ ಇವರು ಅಂತ ಆತರ ಇದ್ದಂಗೆ ಇದು ಸ್ಟೇಟ್ಮೆಂಟ್. ಒಂದು ಸ್ವಲ್ಪ ಅರ್ಧ ಕರೆಕ್ಟ್ ಇದ್ದು ಇನ್ನರ್ಧ ತಪ್ಪಿದ್ರೆ ಕ್ಯಾನ್ಸಲ್ ಇದು. ಆ ಹುಡುಗ ತುಂಬಾ ಡಿಗ್ರಿ 2, 3, 4 ಡಿಗ್ರಿ ಮಾಡ್ಯಾನೆ, ಆದ್ರೆ ಜಾಬೇ ಇಲ್ಲ, ಮುಗಿದ್ ಕ್ಯಾನ್ಸಲ್. ಅದು ಆತರ ಹಿಂಗೆ ಈ ಲೆಕ್ಕ ಇದ್ದಂಗೆ. ಇಟ್ ಕಂಬೈನ್ಡ್ ದ, ಇದು ಒಂದೇದ್ದು ಸ್ಟೇಟ್ಮೆಂಟ್ ತಪ್ಪಾಯ್ತಾ. ಆಮೇಲೆ ಇಟ್ ಕಂಬೈನ್ಡ್ ದ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದ ಗವರ್ನರ್ ಜನರಲ್ ಕೌನ್ಸಿಲ್. ಹೌದಾ? ಕಂಬೈನ್ ಮಾಡುತ್ತಾ ಸ್ನೇಹಿತರೆ? ನೋ, ಕಂಬೈನ್ಡ್ ಅಲ್ಲ ಇದು. ಶಾಸಕಾಂಗ ಮತ್ತು ಕಾರ್ಯಾಂಗವನ್ನ ಸಂಯೋಜನೆ ಮಾಡಿಲ್ಲ, ಬೇರ್ಪಡಿಸ್ತು. ಸೆಪರೇಟೆಡ್ ಅಂತ ಹೇಳಿದ್ವಲ್ಲ ಆಗ್ಲೇ, ಬೇರ್ಪಡಿಸಿತು. ಇಲ್ಲೇ ನೋಡಿದ್ವಲ್ಲ, ಎಲ್ಲಿ ನೋಡಿದ್ವಿ ಹೇಳಿ ನೋಡೋಣ. ಸಪರೇಟೆಡ್ ನೋಡಿ, ಇಲ್ಲಿ ಎಷ್ಟು ನೀಟಾಗಿದೆ. ಸಪರೇಟೆಡ್ ಅನ್ನುವಂಥದ್ದು IAS ಅಲ್ಲಿ ಇಂಥವೇ ಕೇಳೋದು. ನೀಟಾಗಿ ಇಷ್ಟು ಓದ್ತಾ ಹೋಗಿ ಸ್ನೇಹಿತರೆ, ಎಲ್ಲಾ ಎಕ್ಸಾಮ್ ಅನ್ನು ಮಾಡ್ಬೋದು. ಈ ಪಾಲಿಟಿ ಪೂರ್ತಿ ಹೇಳ್ತೀನಿ. ಸ್ವಲ್ಪ ಬೇಕಾದ್ರೆ 100, 150 ಅವರ್ಸ್, 200 ಅವರ್ಸ್ ಆಗ್ಲಿ, ಎಲ್ಲೋ ಟೈಮ್ ವೇಸ್ಟ್ ಮಾಡ್ತೀರಿ. ಇಷ್ಟ ಟೈಮ್ ಕೊಟ್ಟು ಫ್ರೀಯಾಗಿ ಕ್ಲಾಸ್ ಇರ್ತಾವೆ, ಕೇಳ್ಕೊಳ್ಳಿ ಇದನ್ನ. ಆಲ್ಮೋಸ್ಟ್ ಮನೆಯಲ್ಲಿ ಕುಂತಂತವ್ರಿಗಂತೂ ಬಹಳ ಹೆಲ್ಪ್. ನಂದೊಂದು ಆಶೆ ಏನಂದ್ರೆ, ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಎಕ್ಸಾಮ್ ಅನ್ನ ಬರೆಯೋಂಗಾಗಿರ್ಬೇಕು.
ಅವ್ರು ಕೆಲವೊಬ್ರು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋದ್ರೆ 50,000 ಫೀಸ್ ಇರ್ತದೆ, 30,000, 20,000 ಅಷ್ಟೆಲ್ಲ ಜಾಸ್ತಿ ಫೀಸ್ ಕೊಟ್ಟು ಓದಕ್ ಆಗ್ಲಿಲ್ಲ, ನನಗೆ ಬಡತನ ಇತ್ತು ಅಥವಾ ಏನೋ ಜಾಬ್ ಇತ್ತು, ನಾ ಆ ಜಾಬ್ ಮಾಡ್ಕೊಂಡು ಈ ಕೋಚಿಂಗ್ ಹೋಗಕ್ ಆಗ್ಲಿಲ್ಲ ಅನ್ನೋ ಉದ್ದೇಶದಿಂದ ನೀವು ಎಕ್ಸಾಮ್ ಬರೆಯೋಂಗ್ ಮಿಸ್ ಆದೆ ಅನ್ನೋ ಒಂದು ಆಗಿರಬಾರ್ದು. ಮನೆಯಲ್ಲೇ ಕೂತ್ಕೊಂಡು ನೀವು ಬೇಕಾದ ಟೈಮಲ್ಲಿ ಇದನ್ನ ಕೇಳ್ಕೊಂಡು ನೀವು ಕೂಡ ಎಕ್ಸಾಮ್ ಬರೆದು ಪಾಸ್ ಆಗಿರ್ಬೇಕು. ಪಾಸ್ ಆದಾಗ ಈ ತರ ಏನೋ ಸಂಗಟಿ ಸರ್ ನಮಗೆ ಹೇಳ್ಕೊಟ್ಟಿದ್ರು, ಸ್ವಲ್ಪ ಹೆಲ್ಪ್ ಆಯ್ತು ನಮಗೆ. ಎಲ್ಲಾ ಕಷ್ಟಪಟ್ಟು ನೀವೇ ಪಟ್ಟಿರ್ತೀರಿ, ಸ್ವಲ್ಪ ಆದ್ರೂ ಅವರಿಂದ ಸರ್ ಇಂದ ಹೆಲ್ಪ್ ಆಯ್ತು ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಲ್ಟಿಮೇಟ್ ಅವತ್ತೊಂದಿನ ಊಟನೇ ಬಿಡೋದು. ಅದಕ್ಕೆ ನೀವು ಊಟ ಬಿಡ್ತೀರಂತ ನಾವು ಪಾಸ್ ಆಗಿದ್ದು ಹೇಳೋದೇ ಇಲ್ಲ ನಿಮಗೆ ಅಂತ ಹಂಗ ಅನ್ಬೇಡಿ, ರೈಟ್. ತುಂಬಾ ಖುಷಿ ಆಗುತ್ತೆ, ಈ ತರದ್ದು ಯೂಸ್ ಮಾಡ್ಕೊಳ್ಳಿ. ನಮ್ದು ಕೂಡ ಸ್ವಾರ್ಥ ಇರ್ತದೆ. ಯಾರಾದ್ರೂ ಹಿಂಗೆ 4 ಜನ ನಮ್ಮ ಬಗ್ಗೆ ಹೇಳಿದ್ರೆ ಬಹಳ ಖುಷಿ ಅನ್ಸುತ್ತೆ. ನೋಡು ನಮ್ಮ ಸ್ಟೂಡೆಂಟ್ಗಳು ಈ ತರ ನಾವು ಹೇಳಿದ್ದು ಇಷ್ಟೊಂದು ಕಷ್ಟಪಟ್ಟಿದ್ದು ಹೆಲ್ಪ್ ಆಯ್ತು ಅಂತ ಅವ್ರಿಗೆ ಇನ್ನೂ ಹೆಚ್ಚಿನ ಕ್ಲಾಸ್ ಮಾಡ್ಬೇಕಂತ ನಮಗೂ ಕೂಡ ಮೋಟಿವೇಶನ್ ಬರ್ತದೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ರೈಟ್, ಇಲ್ಲಿ ಇಷ್ಟು ಪಾಯಿಂಟ್ಗಳು ಇವೆರಡೂ ಕೂಡ ಸ್ಟೇಟ್ಮೆಂಟ್ ರಾಂಗ್ ಇದೆ. ಇಲ್ಲಿ ಕಂಬೈಂಡ್ ಅಲ್ಲ, ಸೆಪರೇಟ್ ಆಗಿದೆ. ಇದು ಕೂಡ ತಪ್ಪು. ನೈದರ್ ಒನ್ ನಾಟ್ ಟು, ಎರಡು ಕೂಡ ತಪ್ಪು. ಓಕೆ, ಸೊ ಈಗ ಇಲ್ಲಿ ಕಂಪನಿ ರೂಲ್ ಬಗ್ಗೆ ನೋಡಿದ್ವಿ ಇಷ್ಟೊತ್ತನ. 1773 ಇಂದ 1858, ಇಲ್ಲಿ 1858 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಅಲ್ಲಿ ಏನ್ ಮಾಡೋಣ, 1858 ಇಂದ ನೆಕ್ಸ್ಟ್ ಮುಂದುವರಿಯೋಣ. 1858 ನೋಡೋಣ, ಆಮೇಲೆ 1861 ನೋಡ್ಬೇಕು ಕೌನ್ಸಿಲ್ ಆಕ್ಟ್, 1892 ನೋಡ್ಬೇಕು, 1909, 1919, 1935, 1947, ಆಮೇಲೆ ಸರ್ಕಾರ ರಚನೆ ಆಗುತ್ತದೆ. ಇಲ್ಲಿವರೆಗೂ ಇಷ್ಟು ನೋಡೋಣ. ನೆಕ್ಸ್ಟ್ ಬೇಕಾದ್ರೆ ಏನ್ ಮಾಡೋಣ, ಈಗ ಒಂದು 3 ತಗೊಂಡು ಒಂದು ವಿಡಿಯೋದಲ್ಲಿ ಮುಗಿಸ್ತೀನಿ. ಆಮೇಲೆ ಮಿಕ್ಕಿದೆಯಲ್ಲ ಬೇಕಾದ್ರೆ ಇಲ್ಲಿವರೆಗೂ ಒಂದು ವಿಡಿಯೋದಲ್ಲಿ ಮುಗಿಸ್ಬಿಡೋಣ. ಆಮೇಲೆ ಇವೆಲ್ಲ ಕೂಡ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಇಷ್ಟಾದ್ಮೇಲೆ ಈ ಚಾಪ್ಟರ್ ಮುಗಿತದೆ. ಆಮೇಲೆ ಸೇಮ್ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಏನಿದೆ ಅದೇ ರೀತಿ ಎಲ್ಲ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಇಷ್ಟು ಒಂದ್ಸಲ ಕೇಳಿ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಿಡಿದು DC ಎಕ್ಸಾಮ್ ವರೆಗೂ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಏನ್ ಮಾಡ್ತೇನೆ ನಾನು, ಪೂರ್ತಿ ಬರೀ ಕನ್ನಡದಲ್ಲಿ ಹೇಳ್ತೇನೆ ಇದೊಂದು. ಈಗ ಸ್ವಲ್ಪ ಕನ್ನಡದಲ್ಲಿ ಮೀಡಿಯಂ ಇದ್ದರು ಸ್ವಲ್ಪ ನೀವು ಕೂಡ ನೋಡಿ, ಅವಾಗ ನಮ್ಗಿನ್ನು ಮಾಡ್ಬೇಕು. ಈಗೆಲ್ಲ ನೀವು ತುಂಬಾ ಜನ ಕ್ಲಾಸ್ ಅನ್ನ ನೋಡ್ತಾ ಹೋದ್ರೆ ನಮಗೂ ಮೋಟಿವೇಶನ್ ಅನ್ಸುತ್ತೆ, ಇನ್ನು ಸ್ವಲ್ಪ ಮಾಡ್ಬೇಕು ನಾನು ಅಂತ. ಪೂರ್ತಿ ಕನ್ನಡದಲ್ಲೇ ಮಾಡ್ಕೊಡ್ತೀನಿ, ಕನ್ನಡದಲ್ಲೇ ಬರ್ದ್ಬಿಟ್ಟು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಬ್ಬರಿಗೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಕಷ್ಟ ಆಗ್ಬೋದು. ಇದನ್ನ ಒಂದು ಸಲ ಫಾಸ್ಟ್ ಆಗಿ ಮುಗಿಸ್ತೀನಿ, ಅದಾದ್ಮೇಲೆ ಮತ್ತೆ ಕನ್ನಡದಲ್ಲಿ ಮಾಡ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಅದನ್ನು ಮುಗಿಸ್ಬಿಡ್ತೀನಿ, ಆಯ್ತಾ. ಸೊ ಬಟ್ ನಿಮ್ ಕಡೆಯಿಂದ ಕೂಡ ಸ್ವಲ್ಪ ಈ ತರ ನಮಗೆ ಮೋಟಿವೇಶನ್ ಬರುವಂಗೆ ಸ್ವಲ್ಪ ಲೈಕ್, ಕಮೆಂಟ್ ಮಾಡೋದು, ಶೇರ್ ಮಾಡೋದು, ಆ ತರ ಎಲ್ಲ ಮಾಡಿ. ಓಕೆ, ಈಗ ಇಷ್ಟೊತ್ತನ ಏನು ನೋಡಿದ್ವಿ ನಾವು, 1773 ಕಾಯ್ದೆ ಆಗಿತ್ತು. ಆಮೇಲೆ 1784 ಪಿಟ್ಸ್ ಇಂಡಿಯಾ ಆಕ್ಟ್ ಬಂತು. 1793 ನೋಡಿದ್ವಿ, 1813 ನೋಡಿವಿ, 1833 ಮತ್ತು 1853. ಇಷ್ಟೆಲ್ಲ ಈಗ ಕವರ್ ಆಗಿದೆ. ಇವೆಲ್ಲವೂ ಕೂಡ ಮುಗಿದಿದೆ ಸ್ನೇಹಿತರೆ. ಕಾಣ್ತಾ ಇದೆ, ಇದು ವಿಸಿಬಲ್ ಇದೆಯಾ, ಇದು ಕಾಣ್ತಾ ಇದೆಯಾ ಈಗ, ರೈಟ್. ಇಷ್ಟು ಕಾಯ್ದೆಗಳು, ರೈಟ್. ಈಗ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇವೆಲ್ಲ ಆಗ್ತದೆ, ಇದಿಷ್ಟು ಕೂಡ ಕವರ್ ಆಗ್ತಾ ಹೋಗ್ತದೆ, ಪ್ರತಿಯೊಂದು ಮುಗಿಸೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನ ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿ, ಅವಾಗ ನಮ್ಗೆ ಇನ್ನೂ ಕೂಡ ಹೆಚ್ಚಿನ ಕ್ಲಾಸ್ ಪಾಲಿಟಿ, ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲಾ ರೀತಿ ಪೂರ್ತಿ ಹೇಳ್ತೀನಿ. ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ಎಷ್ಟರ ಮಟ್ಟಿಗೆ ಈ ಕ್ಲಾಸ್ ಇಷ್ಟ ಆಯ್ತು, ನಾನು ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡ್ಬೇಕಾ ಅನ್ನೋದನ್ನ ಹೇಳಿ. ಅದೇ ಒಂದು ಕನ್ನಡ ಮಾಧ್ಯಮದ ಏನಿದೆ ಅಲ್ಲ, ಸೆಪರೇಟ್ ಆಗಿ ಮತ್ತೊಂದಿಷ್ಟು ಕ್ಲಾಸ್, ಅದು ಮತ್ತೆ 100-150 ಅವರ್ಸ್ ಅಲ್ಲಿ ಪೂರ್ತಿ ಕನ್ನಡದಲ್ಲಿ ಹೇಳ್ಕೊಡ್ತೀನಿ, ಆಯ್ತಾ. ಓಕೆ, ಥ್ಯಾಂಕ್ ಯು. ಇದೇ ರೀತಿ ಸಹಕಾರ ಇರ್ಲಿ ನಿಮ್ದು. ತುಂಬಾ ಕ್ಲಾಸ್ಗಳನ್ನ ಈ ತರ ಮಾಡ್ತಾ ಹೋಗ್ತೀನಿ ಮನೇಲಿ ಕೂತ್ಕೊಂಡು. ಒಟ್ಟಿನಲ್ಲಿ ನೀವು ಎಕ್ಸಾಮ್ ಪಾಸ್ ಆಗಿ ನಮಗೂ ಕೂಡ ಖುಷಿ ಆಗ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.